ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೇತಾಜಿ ಮಿಲಿಟರಿ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈರಣ್ಣ ಆರ್.ಪಿ. ಸೊ ಇವತ್ತಿನ ದಿನ SSC GDಯ 4/2/2025 ಎರಡನೇ ಶಿಫ್ಟನ್ನು ಈ ರೀಸನಿಂಗ್ ವಿಭಾಗದ ಒಂದು 20 ಪ್ರಶ್ನೆಗಳನ್ನು ತಗೊಂಬಂದಿನಿ. ಸೊ ಈ ಥರ SSC GD ಎಕ್ಸಾಮ್ನ ಪೋಸ್ಟ್ಪಾಂಡ್ ಆಗಿದೆ ಅಲ್ಲ, ಸೊ ಆದಷ್ಟು ನಿಮ್ಮ ಸಮಯವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಕ್ವಶನ್ ನಂಬರ್ 1ಗೆ ನಾನು ಬರ್ತಾ ಇದ್ದೀನಿ. ಸೊ ಕ್ವಶನ್ ನಂಬರ್ 1 ಏನಪ್ಪ ಅಂತಂದರೆ, ಕೆಳಗಿನ 4 ಅಕ್ಷರ ಗುಂಪುಗಳಲ್ಲಿ 3 ಒಂದು ನಿರ್ದಿಷ್ಟ ರೀತಿಯಲ್ಲಿ ಒಂದೇ ಗುಂಪಿಗೆ ಸೇರಿವೆ. ಆ ಗುಂಪಿಗೆ ಸೇರದ ಅಕ್ಷರ ಗುಂಪು ಯಾವುದು? ಅಂದರೆ ಯಾವ ಗುಂಪು ಸೇರಲ್ಲ? ಗಮನಿಸಿ, ವಿಭಿನ್ನವಾದ ಗುಂಪು ವ್ಯಂಜನ ಸ್ವರಗಳ ಸಂಖ್ಯೆ ಆಧಾರದ ಮೇಲೆ ಅಥವಾ ಅವುಗಳ ಸ್ಥಾನಗಳ ಆಧಾರದ ಮೇಲೆ ಇರಲ್ಲ ಅಂತಂದರೆ ಇಲ್ಲಿ ನೀವು ಏನು ತಿಳ್ಕೊಬೇಕಪ್ಪ ಅಂತಂದ್ರೆ, ಇಲ್ಲಿ ಇಂಗ್ಲೀಷಲ್ಲಿ ನಿಮ್ಗೆ ಏನು ಬರ್ತಾವಪ್ಪ ಅಂತಂದರೆ ಓವೆಲ್ಸ್ ಮತ್ತು ಕಾನ್ಸನೆಂಟ್ ಅಂತ ಬರ್ತಾವಲ್ಲ, ಅದ್ರ ಮೇಲೆ ನೀವು ತೆಗಿಯಂಗಿಲ್ಲ. ಅದೇ ಥರನೇ ಈ ಅಲ್ಫಾಬೆಟ್ಗಳಿಗೆ ನಂಬರ್ ಇರ್ತಾವೆ ನೋಡ್ರಿ, ಅದ್ರ ಮೇಲೆ ಕೂಡ ನೋಡೋಂಗಿಲ್ಲ. ಬಟ್ ಏನಪ್ಪ ಅಂತಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಹೆಂಗಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಪಿದು ನಂಬರ್ ಎಷ್ಟು ನಿಮ್ಗೆ ಗೊತ್ತಾ? ಪಿದು ನಂಬರ್ ಎಷ್ಟು ಅಂತ? ಓಕೆ, ಪಿದು ನಂಬರ್ 16, ಅದೇ ಥರನೇ ಟಿದ ನಂಬರ್ 20, ವಿದ ನಂಬರ್ 22. ನೋಡಿಲಿ, ನಾನು ಏನು ಬರ್ದಿದ್ದೀನಪ್ಪ ಅಂತಂದರೆ ಈ PTV ಇದೆಯಲ್ಲ, ಇದ್ರ ನಂಬರ್ ಬರ್ದೀನಿ. ಸೊ ಪಿದ ನಂಬರ್ 16, ಟಿದ ನಂಬರ್ 20, ವಿದ ನಂಬರ್ 22. ಅಂದರೆ ಇಲ್ಲಿಂದ ಇಲ್ಲಿಗೆ +4, ಇಲ್ಲಿಂದ ಇಲ್ಲಿ +2. ಆಯಿತಾ? ಫಸ್ಟ್ನೇದರಲ್ಲಿ +4 +2 ಮಾಡೋದು. ಅದೇ ಥರನೇ ಸಿದ ನಂಬರ್ ಎಷ್ಟು? ಸಿದ ನಂಬರ್ 3, ಜಿದ ನಂಬರ್ 7, ಅದೇ ಥರನೇ ಐದ ನಂಬರ್ 9. ಹಂಗಂದ್ರೆ ಇಲ್ಲಿ +4 +2 ನಮಗೆ ವಿಭಿನ್ನವಾದದ್ದು ಕೇಳ್ಯಾರ, ಒಂದೇ ಥರ ಇದ್ದಿದ್ವಲ್ಲ. ಹಂಗಂದ್ರೆ ಎರಡೂ ಸೇಮ್ ಅದುವ, +4 +2. ಮೂರನೇ ಚೆಕ್ ಮಾಡೋಣ ಹಂಗಂದ್ರೆ. ಸೊ ಮೂರನೇದು ನಂಬರ್ ಎಷ್ಟಪ್ಪ ಅಂತಂದರೆ ಇದು 5, ಐದೆಷ್ಟು 9, ಕೇದೆಷ್ಟು 11. ಅಂದರೆ ಇಲ್ಲಿಂದ ಇಲ್ಲಿಗೆ +4, ಇಲ್ಲಿಂದ ಇಲ್ಲಿ +2. ಹಂಗಂದ್ರೆ ಇಲ್ಲಿ 1 2 3 +4 +2 ಸೇಮ್ ಅದುವ. ಓಕೆ, ಹಂಗಂದ್ರೆ ಲಾಸ್ಟಲ್ಲಿ ಚೆಕ್ ಮಾಡಿಬಿಡಮ್ ಇವಾಗ. ಸೊ GLM. ಸೊ ಜಿದ ನಂಬರ್ ಎಷ್ಟಪ್ಪ ಅಂತಂದರೆ 7, ಎಲ್ದ ನಂಬರು 12. ಹೌದಾ? ಹಂಗಂದ್ರೆ ನೋಡಿ, ಇಲ್ಲಿ +4 ಮಾಡ್ಬೇಕಿತ್ತು, ಇಲ್ಲಿ ಏನು ಮಾಡಿದ್ರೆ +5. ಹಂಗಂದ್ರೆ ಈ ಒಂದನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಗುಂಪಿಗೆ ಸೇರ್ಲಾರ್ದು, ಡಿಫ್ರೆಂಟ್ ಇರೋದು ಯಾವುದಪ್ಪ ಅಂತಂದರೆ ಒಂದೇದ ಆನ್ಸರ್ 4. ಈಸಿ ಆದ ಪ್ರಶ್ನೆ. ಅವ್ರು ಏನು ಕ್ಲೂ ಕೊಟ್ಟರು ನೋಡೋದು ಫಾಲೋ ಮಾಡಿರಿ. ಏನಪ್ಪ ಅವ್ರು ಏನಂತ ಹೇಳ್ಯಾರ ಅಂತಂದರೆ, ನೀವು ಅಕ್ಷರಲ್ಲಿ ಏನಪ್ಪ ಅಂದ್ರೆ ಓವೆಲ್ಸು ಕಾನ್ಸನೆಂಟ್ಸು ತಗೋಬೇಡ ಅಂತ ಅವ್ರು ಹೇಳ್ಯಾರ. ಇಲ್ಲಿ ನೋಡಿ, ಈಗ ಕಾನ್ಸನೆಂಟ್ಸು ಓವೆಲ್ಸು ತಗೊಳಂಗಿಲ್ಲ. ಕನ್ನಡದಲ್ಲಿ ಹೇಳೋದಾದರೆ ವ್ಯಂಜನ ಮತ್ತು ಸ್ವರಗಳ ಮೇಲೆ. ಸೊ ಸ್ವರ ಅಂತಂದರೆ ಏನಪ್ಪ ಅಂತಂದರೆ A, E, I, O, U ಇವಕ್ಕೆಲ್ಲ ನಾವೇನಂತಪ್ಪ ಅಂದರೆ ಓವೆಲ್ಸ್ ಅಂತ ಇಂಗ್ಲೀಷಲ್ಲಿ. ಸೊ ಇವನ್ನೆಲ್ಲ ಯೂಸ್ ಆಗ್ತಾವ. ಆದಷ್ಟು ನೀವು ಈ ಆಲ್ಫಾಬೆಟ್ಗಳು ಬಂದಾಗ ಕನ್ಫ್ಯೂಸ್ ಹಾಕೋಬಿಟ್ರು. ಸುಮ್ಮನೆ ಕ್ವಶನ್ ಓದಿ ನಿಮಗೆ ನೀವೇ ಡಿಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಯಾವ ಥರ ಬರ್ತಾವಪ್ಪ ಅಂತ. ಪೂರ್ತಿಯಾಗಿ ಒಂದು ಕ್ವಶನ್ ಓದತನ ಕಾಯಿರಿ, ಆಯಿತಾ? ಸೊ ಒಂದನೇ ಕ್ವಶನ್ ಈಸಿ ಇತ್ತಾ? ಎರಡನೇ ಕ್ವಶನ್ಗೆ ಹೋಗ್ರ. ಎರಡನೇ ಕ್ವಶನ್ ನೋಡ್ರಲ್ಲಿ, ಕೆಳಗಿನ ಆಯ್ಕೆಗಳಲ್ಲಿ ನೀಡಿರುವ ಆಕೃತಿಗಳಲ್ಲಿ ಪ್ರಶ್ನಾರ್ಥಕ ಗುರುತು ಇರುವ ಸ್ಥಳದಲ್ಲಿ ಇಡಲಾಗದ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸುವ ಆಕೃತಿಯನ್ನು ಗುರುತಿಸಿ. ಅಂದರೆ ನಿಮಗಿಲ್ಲಿ ಈ ಥರ ಒಂದು ಕಂಪ್ಲೀಟ್ ಫಿಗರ್ ಮಾಡ್ಕೆ ಅಂತ ಮಾಡಿದ್ರು. ಅದಾದಮೇಲೆ ತೆಳಗಿನಿಂದ ತಕ್ಕಂತ ಬಂದ್ರು, ಇವು 4 ತಕ್ಕಂತ ಬಂದ್ರೆ ಆಯಿತಾ. ಅದಾದಮೇಲೆ 4 ಹೊರಗಡೆ ತೆಗೆದಾದ್ಮೇಲೆ ಈ ಪೂರ್ತಿ ಒಳಗಡೆ ಇದ್ದಿದ್ದು ಒಂದು ಇದೇನಿತ್ತು ನೋಡಿ, ಇದ್ರನ್ನ ಈ ಕಡೆ ಸೈಡ್ ಪಾರ್ಟ್ನ ಒಂದು ಸ್ವಲ್ಪ ತೆಗೆದ್ರೆ, ಅದಾದಮೇಲೆ ಪೂರ್ತಿ ಈ ಕಡೆ ತೆಗೆದುಬಿಟ್ರೆ ಆಯಿತಾ. ಅದಾದಮೇಲೆ ನಾನು ಜಸ್ಟ್ ಏನೇ ಅಂತ ಹೇಳಿದ್ನೆ, ಫಸ್ಟ್ ನೋಡ್ರಿ ಇವನ್ ತೆಗೆದ್ರು ಆಯಿತಾ. ಅದಾದಮೇಲೆ ಇದ್ರ ಒಳಗಡೆ ಇದ್ದದ್ದು ತೆಗೆದ್ರು, ಅದಾದಮೇಲೆ ಇದನ್ನೇ ತೆಗೆದ್ರು. ಅಂದರೆ ನೋಡಿಲಿ, ನಾವೇನು ನೋಡ್ಬೇಕಪ್ಪ ಅಂದ್ರೆ ಫಸ್ಟ್ ತೆಳಗಡೆ ತೆಗೆದ್ರಿಲ್ಲ, ಹಂಗಂದ್ರೆ ಇಲ್ಲಿ ಕೂಡ ಇವಾಗ ತೆಳಗಿಂದ ತೆಗಿಬೇಕಿಲ್ಲ. ಹಂಗಂದ್ರೆ ಯಾವುದು ಆನ್ಸರ್ ಇದು? ಯಾಕಂದರೆ ಫಸ್ಟ್ ಒಳಗಡೆದ ತೆಗಿಬೇಕು ಆಯಿತಾ. ಅದು ತೆಳಗಡೆ ಇಲ್ಲಿ ತೆಳಗಡೆ ಹೆಂಗೆ ತಕ್ಕಂತ ಬಂದ್ರೆ ನೋಡು, ಅದೇ ಥರ ಇಲ್ಲಿ ತೆಳಗಿಂದೇ ತಕ್ಕಂತ ಬರ್ಬೇಕು. ಸೊ ಹಂಗಂದ್ರೆ ಮತ್ತೆ ಈ ಕಡೆ ಸೈಡ್ ಇದೆಯಲ್ಲ ತೆಳಗಡೆ ಅಂದರೆ ಈ ಕಡೆ ಸೈಡ್ ಕ್ರಾಸ್ ಆಗುತ್ತೆ, ತೆಳಗಡೆ ಅಂದರೆ ಇದೆ. ಸೊ ಹಂಗಂದ್ರೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಎರಡನೇದು ಆಪ್ಷನ್ ನಂಬರ್ ಸಿ. ಇದೇನಪ್ಪ ಅಂತಂದ್ರೆ ಇದು ಫಿಗರ್ನ ಒಂದು ಏನಪ್ಪ ಅಂತಂದ್ರೆ ಇದು ಫಿಗರ್ನ ಸೀರೀಸ್ ಒಂದು ಪ್ರಶ್ನೆ ಇದು ಆಯಿತಾ. ಚಿತ್ರಗಳ ಸರಣಿ
ಹೇಳೋದಾದ್ರೆ. ಸೊ ಈಸಿ ಆದ ಕ್ವಶನ್ನು, ಸ್ವಲ್ಪ ಏನಪ್ಪ ಅಂದ್ರೆ ಲಾಜಿಕ್ನ ಅರ್ಥ ಮಾಡ್ಕೋಬೇಕು ನೀವು. ಆಯ್ತಾ? ಎರಡನೇದು ಅರ್ಥ ಆಯ್ತು ಎಲ್ಲರಿಗೆ? ಓಕೆ, ಮೂರನೇ ಪ್ರಶ್ನೆಗೆ ಹೋಗ್ರ. ಓಕೆ, ಮೂರನೇ ಪ್ರಶ್ನೆ ನೋಡ್ರಿ. ಮೂರನೇ ಪ್ರಶ್ನೆ ಏನು ಹೇಳ್ತಾರಪ್ಪ ಅಂತಂದ್ರೆ, REMY ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮದ ಆಧಾರದ ಮೇಲೆ REMY ಎಂಬುದು VHOZಗೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಂಬಂಧಿಸಿದೆ. ಅದೇ ರೀತಿ ZFHU ಎಂಬುದು DIJUಗೆ ಸಂಬಂಧಿಸಿದೆ. ಇದೇ ತರ್ಕವನ್ನು ಅನುಸರಿಸಿ LBSO ಯಾವ ಆಯ್ಕೆಗೆ ಸಂಬಂಧಿಸಿವೆ ಅಂತ ಮಾಡಬೇಕು. ನೋಡಿಲಿ, ಸೊ ನೀವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಫಸ್ಟು ಯಾವ ಥರ ಅಂದರೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, VHOZನ ಅವ್ರು ಹೆಂಗೆ ಕರೆದ್ರು, VHO ಇಲ್ಲಿದೆ ಏನಪ್ಪ ಅಂತಂದ್ರೆ REMYನ ಅವ್ರು ಏನು ಕರೆದ್ರು, VHOZ ಕರೆದ್ರು. ಹೆಂಗೆ ಕರೆದ್ರು? ಸೊ ನೋಡ್ರಿ, ಆರ್ದ ನಂಬರ್ ಎಷ್ಟಪ್ಪ ಅಂತಂದರೆ 18, ವಿದು ಎಷ್ಟು 22, ಅಂದರೆ ನೋಡಿಲ್ಲಿ +4 ಮಾಡ್ಯಾರ. ಹೌದಾ? ಅದೇ ಥರನೇ ಈದ ನಂಬರ್ ಎಷ್ಟಪ್ಪ ಅಂತಂದರೆ 5. ಅದೇ ಥರನೇ H ನಂಬರ್ ಎಷ್ಟು 8, ಅಂದರೆ ಇಲ್ಲಿ +3 ಮಾಡ್ಯಾರ. ಹೌದಾ? ಅದೇ ಥರನೇ ಎಮ್ದು ಎಷ್ಟಪ್ಪ ಅಂದ್ರೆ 13, ಓದೆಷ್ಟು 15, ಅಂದರೆ ಇಲ್ಲಿ +2 ಮಾಡ್ಯಾರ. ಅದೇ ಥರನೇ ವೈಯಿಂದ ಝಡ್ಗೆ ಕರೆಕ್ಟಾಗಿ ಒಂದೇ ಪ್ಲಸ್ ಮಾಡ್ರಿ, ಇದನ್ನು ಸೇರಿಸ್ಕೋಬೇಕು ನಾವು. ಹೌದಾ? ಹಂಗಂದ್ರೆ +4 +3 +2 +1 ಈಸಿಯಾಗಿ ಮಾಡ್ಬೋದು. ಹಂಗಂದ್ರೆ ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಅದೇ ಥರನೇ REMYನ VHOZನ ಹೆಂಗೆ ಕರೆದ್ರು ನೋಡು, ಅದೇ ಥರನೇ ಇದು ಕೂಡ ಹಂಗೆ ಕರೆದಿರ್ತಾರೆ ನೋಡ್ರಿ ಇಲ್ಲಿ. ಹೌದಾ? ಝಡ್ ಬಿಟ್ಬಿಡ್ರು, ABCD ಅಲ್ಲಿ ಕೂಡ 4 ಬಂದವ. ಹೌದಾ? ಸೊ ಹಿಂಗೆ ಬಂತಪ್ಪ ಅಂದ್ರೆ ಇದೇ ಏನು ಇದರಿಂದ ಹೆಂಗೆ ಬಂತಪ್ಪ ಅಂತ ತಿಳ್ಕೊಂಡಿವಲ್ಲ, ಅದೇ ಥರ ಅದಕ್ಕೆ ನಾವು LBSO ಬಳಸ್ಬೇಕು. ಹೌದಾ? ಎಲ್ಲದ ನಂಬರ್ ಎಲ್ಲರಿಗೂ ಗೊತ್ತದೆ. ಸೊ ಎಲ್ಲದ ನಂಬರ್ ಎಷ್ಟಪ್ಪ ಅಂತಂದರೆ +12. ಸೊ ಎಲ್ಲದ 12 ಅಂದರೆ ಇದಕ್ಕೆ +4 ಕೊಡಿಸ್ಬೇಕಾ? ಹಂಗಂದ್ರೆ 16ನೇ ನಂಬರ್ ಯಾವುದಪ್ಪ? 16ನೇ ನಂಬರ್ ಯಾವುದಪ್ಪ ಅಂತಂದರೆ P. ಸೊ P ಇಂದ ಶುರುವಾಗೋದು ಯಾವುದು? ಇದು ಮಾತ್ರ. ಹಂಗಂದ್ರೆ ಉಳಿದಿದ್ದೆಲ್ಲ ನೋಡ್ಬೇಕಾಗಿಲ್ಲ, ಬಟ್ ನೀವು ಚೆಕ್ ಮಾಡ್ಕೋಬೋದು. ಯಾಕಪ್ಪ ಅಂದ್ರೆ ನಾವು ಮಾಡಿದ್ದು ರೈಟ್ ಐತೆ ರಾಂಗ್ ಐತೆ ಅಂತ ತಿಳ್ಕೊಬೇಕಂದ್ರೆ. ಸೊ ಬಿದು 2, ಇದಕ್ಕೆ +4 ಮಾಡ್ರು, R ಬರ್ತಾ. R ಅಂದರೆ ಯಾವುದು? F. ಸೊ ಹೌದಾ? ಸೊ ಇಲ್ಲ E. ಅದೇ ಥರನೇ ನೆಕ್ಸ್ಟ್ ಎಸ್ದ ನಂಬರ್ ಎಷ್ಟು? ಎಸ್ದ ನಂಬರ್ 19. ಸೊ ಇದಕ್ಕೆ ಎಷ್ಟು ಮಾಡ್ರ? ಇಲ್ಲ, ಇಲ್ಲಿ +4 ಆದಮೇಲೆ +3 ಮಾಡ್ಬೇಕು. ಸಾರಿ, +4 ಮಾಡಿದ್ಮೇಲೆ +3 ಮಾಡ್ರು. ಸೊ 2 + 3 5. 5ನೇ ನಂಬರ್ ಯಾವುದಪ್ಪ? E. ಸೊ ಇಲ್ಲಿ +4 ಮಾಡ್ರೆ ಇಲ್ಲಿ +4 ಮಾಡಿದ್ವಿ, ಇಲ್ಲಿ +3 ಮಾಡ್ರೆ ಇಲ್ಲಿ +3 ಮಾಡ್ರಿ. ಅದಾದ್ಮೇಲೆ ಇಲ್ಲಿ +2 ಮಾಡ್ರೆ 3ನೇದಕ್ಕೆ ನಾವು ಇಲ್ಲಿ +2 ಮಾಡಮ್ಮ. ಸೊ ಎಸ್ ಅಂದ್ರೆ 19, ಅದಕ್ಕೆ +2 ಮಾಡ್ರೆ ಯಾವ್ದು ಬರುತ್ತೆ? 21 ಯಾವುದಕ್ಕಪ್ಪ ಅಂತಂದ್ರೆ U. ಈ ಥರ ನೀವು ಎಲಿಂದ ಝಡ್ ತನ ಎಲ್ಲ ನಂಬರ್ಸ್ನ ಬರ್ಕೊಂಬಿಟ್ರೆ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಈ ಥರ ಈ ನಂಬರ್ ಆಲ್ಫಾಬೆಟ್ನ ಯಾವ್ಯಾವ ಈ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳು ಬರ್ತಾವೆ ನೋಡಿ, ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದೇ ಥರನೇ ಲಾಸ್ಟ್ +1 ಐತಲ್ಲ, ನೀವು ಒಂದು ಪ್ಲಸ್ ಮಾಡ್ರಿ. O ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ P. ಹಂಗಂದ್ರೆ ನೋಡ್ರಿ PEUP ರೈಟ್ ಆನ್ಸರ್. ಇದನ್ನ ಆಲ್ರೆಡಿ ನಾವು ಮಾಡಿದ್ವಿ, ಇದು ಒಂದೇ ಮಾಡಿದ್ರೆ ನಮ್ಗೆ ಗೊತ್ತಾಗಿತ್ತು. ಬಟ್ ಏನಪ್ಪ ಅಂದರೆ ನಿಮಗೆ ಒಂದ್ಸತಿ ಗೊತ್ತಾಗ್ಲಿ ಅಂತೇಳಿ ನಾನು ಇನ್ನೊಂದು ಸತಿ ಮಾಡಿದ್ವಿ. ಆಯ್ತಾ? ಅರ್ಥ ಆಯ್ತಾ? ಕ್ವಶನ್ ನಂಬರ್ 3 ಮುಗಿತಾ? ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಂಡಿನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಂಗಂದ್ರೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸೊ ನೀಡಿರುವ ಹೇಳಿಕೆಗಳನ್ನು ಮತ್ತು ತೀರ್ಮಾನಗಳನ್ನು ಗಮನವಾಗಿ ಓದಿ, ಮತ್ತೆ ಹೇಳಿಕೆಗಳಲ್ಲಿ ನೀಡಿರುವ ಮಾಹಿತಿ ಸತ್ಯವೆಂದು ಊಹಿಸಿ ಅದು ಸಾಮಾನ್ಯವಾಗಿ ತಿಳಿದಿರುವ ಸತ್ಯಗಳಿಗೆ ವಿರುದ್ಧವಾಗಿದ್ದರೂ ಸಹ ನೀಡಿರುವ ತೀರ್ಮಾನಗಳನ್ನು ಯಾವುದು ತಾರ್ಕಿಕವಾಗಿ ಹೇಳಿಕೆಯಿಂದ ಅನುಸರಿಸುತ್ತದೆ ಎಂದು ನಿರ್ಧರಿಸಿ. ಅಂದರೆ ಇಲ್ಲಿ ಏನು ಹೇಳ್ಯಾರ ಅದನ್ನೇ ನೀವು ಕರೆಕ್ಟ್ ಅಂತ ತಿಳ್ಕೊಂಡು ಮಾಡ್ಬೇಕು. ಒಂದಕ್ಕೊಂದು ಲಿಂಕ್ ಇರಲಿಲ್ಲ ಅಂದ್ರೆ ನೀವು ಲಿಂಕ್ ಐತೆ ಅಂತ ತಿಳ್ಕೊಬೇಕು. ಯಾಕಪ್ಪ ಅಂದರೆ ಇದು ಏನಪ್ಪ ಅಂದ್ರೆ ರೀಸನಿಂಗ್. ಸೊ ಸತ್ಯ ಐತೆ ಇಲ್ಲ ಗೊತ್ತಿಲ್ಲ, ಒಟ್ಟ ಕ್ವಶನ್ ಕೊಟ್ರಪ್ಪ ಅಂದ್ರೆ ನೀವು ಮಾಡ್ಬೇಕು. ಸೊ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ಎಲ್ಲ ತಂತಿಗಳು ಕೇಬಲ್ಗಳಾಗಿವೆ. ಅಂದ್ರೆ ತಂತಿ ಅಂದ್ರೆ ನೀವು ನೋಡ್ರಿ ಇಲ್ಲಲ್ಲಿ
ಇದ್ರಾಗ ಹಾಕಿರ್ತಾರೆ ನೋಡು, ಗಾಡಿಗೆಲ್ಲ ಸುತ್ತಾಕಿರ್ತಾರೆ ನೋಡು, ಅದು ತಂತಿಗಳು ಅಂತಂದ್ರೆ. ಸೊ ಅವ್ರು ಏನಂತಾರಪ್ಪ ಅಂದ್ರೆ ಎಲ್ಲ ತಂತಿ. ಸೊ ಇದನ್ನ ಅವತ್ತನೇ ಈ ಥರದ ಪ್ರಶ್ನೆಗಳು ಬಂದ್ರೆ ಹೇಳಿದ್ನೆ, ಈ ಥರ ಹೇಳಿಕೆ ಪ್ರಶ್ನೆಗಳು ಮತ್ತು ತೀರ್ಮಾನದ ಪ್ರಶ್ನೆಗಳು ಈ ಥರ ಬಂದ್ರೆ ಅಂದರೆ ವೆನ್ ಡಯಾಗ್ರಾಮ್ನ ಹಾಕಿ ಅಂತ ಹೇಳಿದ್ನೆ, ವೆನ್ ಚಿತ್ರಗಳನ್ನ ಹಾಕಿ ಅಂತ ಮಾಡಂತ ಹೇಳಿದ್ದೆ ನಾನು. ಎಲ್ಲ ತಂತಿಗಳು ಕೇಬಲ್ಗಳಾಗಿವೆ. ಸೊ ಈ ಒಳಗಿರೋವೆಲ್ಲ ತಂತಿ, ಇವೆಲ್ಲ ತಂತಿಗಳು ಏನಾಗ್ಯವಪ್ಪ ಅಂದ್ರೆ ಕೇಬಲ್ಗಳಾಗ್ಬಿಟ್ಟವಂತ, ಅಂದ್ರೆ ಹೊರಗೆ ಬಂದಿರೋವೆಲ್ಲ ಕೇಬಲ್. ಹೌದಾ? ನೆಕ್ಸ್ಟ್ ಏನಾಗ್ಯಾವಂತ, ಎಲ್ಲ ತಂತಿಗಳು ಕಂಗಟ್ಗಳಾಗಿವೆ. ರೋಪ್ಸ್ ಅಂದರೆ ಹಗ್ಗಗಳು. ಸೊ ಎಲ್ಲ ತಂತಿಗಳು ಅಂತ ಮತ್ತೆ. ಸೊ ಇದ್ರೊಳಗಿದ್ದು ಎಲ್ಲ ತಂತಿಗಳಪ್ಪ ಅಂತಂದರೆ ಮತ್ತೆ ಇವು ಇದ್ರೊಳಗಿದ್ದು ಮತ್ತೆ ಇವು ಬಂದು ಏನು ಬಂದವು, ರೋಪ್ ಕಂಗಟ್ಟುಗಳು. ಆಯ್ತಾ? ಅದೇ ಥರನೇ ಕೆಲವು ಕಂಗಟ್ಟುಗಳು ಉಕ್ಕುಗಳಾಗಿವೆ. ಸೊ ಕೆಲವು ಕಂಗಟ್ಟುಗಳು ಏನಾಗ್ಯವಪ್ಪ ಅಂದ್ರೆ ಉಕ್ಕಾಗ್ಯವಂತ, ಸ್ವಲ್ಪ, ಕೆಲವೊಂದು ಸ್ವಲ್ಪ ಮಾತ್ರ. ಓಕೆನಾ? ಇವಾಗ ನೋಡಿ ಇಲ್ಲಿ, ಇವಾಗೆಲ್ಲ ನಾವು ಕೊಟ್ಟಿದ್ವಿ, ವೆನ್ ಡಯಾಗ್ರಾಮ್ ಮಾಡಿದ್ವಿ. ನೆಕ್ಸ್ಟ್ ನೋಡಮ್ಮ ಇಲ್ಲಿ ತೀರ್ಮಾನ ಏನು ಕೊಟ್ರಪ್ಪ ಅಂತಂದ್ರೆ ಕೆಲವು ಉಕ್ಕುಗಳು ತಂತಿಗಳಾಗಿವೆ, ಕೆಲವು ಉಕ್ಕುಗಳು ತಂತಿ ಆಗ್ಯವಂತ. ಇಲ್ಲ, ಹಂಗಂದ್ರೆ ಫಸ್ಟ್ನೇದು ರಾಂಗು. ಎರಡನೇದು ನೋಡಮ್ಮ, ಕೆಲವು ಕಂಗಟ್ಟುಗಳು ಕೇಬಲ್ಗಳಾಗಿವೆ ಇರಬಹುದು. ಹಂಗಂದ್ರೆ ಇಲ್ಲಿ ಸರಿಯಾದ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸೊ ಸರಿಯಾದ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ, ಇಲ್ಲಿ ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್. ಆಯ್ತಾ? ಹಂಗಂದ್ರೆ ಇಲ್ಲಿ ನಿಮಗೆ ಸರಿಯಾದ ಪ್ರಶ್ನೆ, ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್ ಅಂದ್ರೆ ಎರಡನೇ ತೀರ್ಮಾನ ಇದೆಯಲ್ಲ ಇದು ಮಾತ್ರ ರೈಟ್ ಅಂತ ಅರ್ಥ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಎಲ್ಲರಿಗೆ? ಈಸಿಯಾದ ಪ್ರಶ್ನೆ. ಏನಪ್ಪ ಅಂತಂದ್ರೆ ನಿಮ್ಗೆ ಈ ಥರ ಹೇಳಿಕೆಗಳನ್ನ ತೀರ್ಮಾನಗಳನ್ನ ಒಂದು ಸ್ವಲ್ಪ ಓದಕ್ಕೆ ನೀವು ಟೈಮ್ ತಗೊಂಡ್ರೆ ನೀವು ಈಸಿಯಾಗಿ ಎಲ್ಲರೂ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಂಗಂತಂದ್ರೆ ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕೆಳಗಿನ ವರ್ಗಗಳ ನಡುವೆ ಸಂಬಂಧವನ್ನು ಅತ್ಯುತ್ತಮವಾಗಿ ತೋರಿಸುವ ವೆನ್ ಚಿತ್ರವನ್ನು ಆಯ್ಕೆ ಮಾಡಿ. ಸೊ ಅಂದ್ರೆ ಏನಪ್ಪ ಅಂತಂದ್ರೆ ಈ ಥರ 3 ಕೊಟ್ರ, ಸಾರಿಗೆ, ಬಸ್, ವಿಮಾನ. ಸಾರಿಗೆ ಅಂದರೆ ಹೋಗೋದು, ಟ್ರಾನ್ಸ್ಪೋರ್ಟ್ ಇಂಗ್ಲೀಷ್ ಹೇಳೋದಾದ್ರೆ. ಸೊ ಸಾರಿಗೆ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದು. ಸೊ ಹಂಗಂದ್ರೆ ನಾವು ಬಸ್ಸಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಆಗ್ತಿಲ್ಲ, ಹಂಗಂದ್ರೆ ಸಾರಿಗೆ ಒಳಗೆ ಬರ್ತದೆ ಅದು. ಅದೇ ಥರ ವಿಮಾನ, ಒಂದು ಊರಿಂದ ಅಂದರೆ ಒಂದು ವಿಮಾನ ನಾರ್ಮಲ್ ಆಗಿ ನಾವು ಭಾಳ ದೂರದಿಂದ ದೂರಕ್ಕೆ ಹೋಗ್ತೀವಿ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕಾಗಿರ್ಬೋದು, ಇಲ್ಲಾಂತಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕಾಗಿರ್ಬೋದು. ಹಂಗಂದ್ರೆ ಇಲ್ಲಿ ನೋಡಿ, ಇಲ್ಲಿ ನೀವು ಸೊ ಇಲ್ಲಿ ಏನು ಬರ್ತಪ್ಪ ಅಂತಂದ್ರೆ ಇದು ಹೊರಗಡೆದು ಏನೈತೆ ನೋಡಿ, ಇದು ಸಾರಿಗೆ ಆಗುತ್ತೆ. ಆ ಸಾರಿಗೆ ಒಳಗಡೆ ಇದು ಬಸ್ ಆಗೈತೆ ಅಂತ ತಿಳ್ಕರಿ, ಇದೇನಾಯ್ತು ಅಂತ ತಿಳ್ಕರಿ, ವಿಮಾನ ಆಯ್ತು ಅಂತ ತಿಳ್ಕರಿ. ಹಂಗಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಆಗತ್ತೆ ಅಂದ್ರೆ 5ನೇದು ಎ ಈಸ್ ರೈಟ್ ಆನ್ಸರ್. ತಿಳಿತಾ ಎಲ್ಲರಿಗೆ? ವೆನ್ ಚಿತ್ರ ಸೇಮ್ ಇದೇ ಥರ ಪ್ರಶ್ನೆಗಳು ಇರ್ತಾವೆ. ಬಟ್ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಇದ್ರ ಅರ್ಥ ನಿಮ್ಗೆ ಗೊತ್ತಿರ್ಬೇಕು. ಸಾರಿಗೆ ಅಂದ್ರೆ ಏನಂತ ಇಂಗ್ಲೀಷಲ್ಲಿ ಕೊಟ್ಟರೆ ನೋಡು, ಟ್ರಾನ್ಸ್ಪೋರ್ಟ್ ಅಂದ್ರೆ ಏನದು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದು. ಆಯ್ತಾ? ಅರ್ಥ ಆಯ್ತಾ ಎಲ್ಲರಿಗೆ? ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಂಗಂದ್ರೆ ಸೊ ಅದೇ ಥರನೇ ನೆಕ್ಸ್ಟ್ ಪ್ರಶ್ನೆ ನೋಡಲಿ. ಸೊ ಏನಪ್ಪ ಅಂದರೆ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ PGMS ಅನ್ನು 9, 18, 12, 6 ಎಂದು ಮತ್ತು TBRX ಅನ್ನು 5, 23, 7 ಎಂದು ಸಂಕೇತಿಸಲಾಗಿದೆ. ನೀಡಿದ ಭಾಷೆಯಲ್ಲಿ KAVOಗೆ ಎ ಕೋಡ್ ಏನು? ಸೊ ನೋಡಿಲಿ, ಫಸ್ಟು ಇದೊಂದು ಸ್ವಲ್ಪ ಟೈಮ್ ತಗೋಬೋದು. ಬಟ್ ಏನಪ್ಪ ಅಂತಂದ್ರೆ ಈ ಥರ ಅಲ್ಫಾಬೆಟ್ ಬಂದ್ರೆ ನಾರ್ಮಲ್ ಆಗಿ ನೀವು ಎಲಿಂದ ಹಿಡಿದು ಝಡ್ ತನ ಅದರ ನಂಬರ್ ಎಲ್ಲ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆನಾ? ಸೊ ನೋಡಿಲಿ, ಅವ್ರು ಏನಾಗುತ್ತೆ ಕರಿತಾರೆ ಅಂದರೆ ಪಿಗೆ 9, ಜಿಗೆ 18, ಎಮ್ಗೆ 12, ಎಸ್ಗೆ 6 ಕೊಟ್ಟಾರ. ಓಕೆ, ಇವಾಗ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ನಾರ್ಮಲಾಗಿ ಈ ಥರ ಬರ್ಕೊಂಬಿಡ್ರ. ಓಕೆ ನೋಡಲಿ, ಪಿದ ನಂಬರ್ ನಾರ್ಮಲಾಗಿ ಸ್ಟ್ರೇಟಾಗಿ ಹೋದ್ರೆ 16 ಬರ್ತದೆ, ಹೌದಾ? ಬಟ್ ಇಲ್ಲಿ ಏನು ಕೊಟ್ರ? 9 ಕೊಟ್ರ. ಓಕೆ, ನಾನು ಇದು ಪಿದ ನಂಬರ್ ಕರೆಕ್ಟಾಗಿ 16 ಬರ್ಬಿಡ್ತೀನಿ, ಅದಕ್ಕೆ ಕೂಡಿಸ್ಬಿಡ್ತೀನಿ, 25 ಬಂತ. ಅದೇ ಥರನೇ ಜಿದ ನಂಬರ್ ಎಷ್ಟು? ಇಲ್ಲಿ ನೋಡ್ರಿ, ಇಲ್ಲಿ ಜಿದ ನಂಬರ್ ಎಷ್ಟೈತೆ? 7 ಐತೆ. ಬಟ್ ಇಲ್ಲಿ ಎಷ್ಟು ಕೊಟ್ರ ಅವರು? 18 ಕೊಟ್ರ. ಪ್ಲಸ್ 7 ಮಾಡ್ರ ಎಷ್ಟು ಬರ್ತದೆ? 25 ಬರ್ತದೆ. ಅದೇ ಥರನೇ ಎಂಬುದು ನಂಬರ್ 13 ಅದ್ರ ನಂಬರ್, ಬಟ್ ಅವ್ರು ಏನು ಕೊಟ್ರ? 12 ಕೊಟ್ರ, 25 ಬಂತ. ಅದೇ ಥರನೇ ಎಸ್ದ ನಂಬರ್ ಎಷ್ಟಪ್ಪ ಅಂತಂದ್ರೆ 6, ಎಸ್ ನಂಬರ್ 19, ಬಟ್ ಇವ್ರು ಎಷ್ಟು ಕೊಟ್ರ? 6 ಕೊಟ್ರ. ಸೊ
ಸೊ ಅದನ್ನು ಕೂಡಿಸ್ಬಿಡ್ರಿ. ಅಂದ್ರೆ ನೋಡ್ರಿ ಇಲ್ಲಿ ನಿಮ್ಗೆ ಅರ್ಥ ಆಯ್ತಿಲ್ಲ. ನೋಡ್ರಿ ಇಲ್ಲಿ ಏನು ಬಂತು, ಪಿದು 9 ಅಂತ ಕೊಟ್ರ, ಜಿದು ಎಷ್ಟು 18 ಅಂತ ಕೊಟ್ರ, ಎಮ್ದು 12 ಅಂತ ಕೊಟ್ರ, ಎಸ್ದನ್ನ 6 ಅಂತ ಕೊಟ್ರ. ಬಟ್ ಅದ್ರ ನಂಬರ್ ಬೇರೆ ಐತೆ. ಪಿದ್ ಅಂದ್ರೆ 16, ಜಿ ಅಂದ್ರೆ 7, ಎಮ್ ಅಂದ್ರೆ 13, ಎಸ್ ಅಂದ್ರೆ 19. ಅವ್ರು ಕೊಟ್ಟಂಥ ನಂಬರು ಬಟ್ ಅದಕ್ಕಿದ್ದಂಥ ನಂಬರ್ ಎರಡೂ ಸೇರಿಸಿರಿ ಎಷ್ಟು ಬಂತು? 25, 25, 25 ಬಂತ. ಅಂದ್ರೆ ಇದೇ ಲಾಜಿಕ್ನ ನೀವು ಕಂಡುಹಿಡ್ಕೋಬೇಕು. ಅದು ಹೆಂಗಾಗುತ್ತಪ್ಪ ಅಂದ್ರೆ ಭಾಳಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತಾ ಬಾ. ನೋಡಿಲಿ ಅದೇ ಥರನೇ ನಾವು KAVO ಮಾಡೋಣ ಆಯ್ತಾ. ಸೊ KAVOಗ ಅವ್ರೇನು ಮ್ಯಾಲಿಲ್ಲ ನಂಬರ್ ಕೊಟ್ಟಿದ್ರು ನೋಡು, ಇಲ್ಲಿ ಕೊಟ್ಟಿಲ್ಲ. ಇವಾಗ ನಾವೇ ಅದನ್ನು ಕಂಡುಹಿಡ್ಕೋಬೇಕು. ಹೆಂಗೆ ಕಂಡುಹಿಡ್ಕೋಬೇಕಪ್ಪ ಅಂತ ನೋಡಿಲಿ, ಅವ್ರ ಮೇಲೆ ಇದನ್ನೆಲ್ಲ ಕೊಟ್ಟಿದ್ರೆ ನಮಗೆ ಕೊಟ್ಟಿಲ್ಲ. ಇವಾಗ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಇದು ಪಿದ 16 ಹೆಂಗೆ ತಗೊಂಡಿವಿ, ಅದಕ್ಕೆ ನಂಬರ್ ಇತ್ತ. ಸೊ ಅದೇ ಥರನೇ ಕೇದ ನಂಬರ್ ಎಷ್ಟು ಹಂಗಂದ್ರೆ 11, ಎದ ನಂಬರ್ ಎಷ್ಟು 1, ವಿದ ನಂಬರ್ ಎಷ್ಟು 22, ಓದೆಷ್ಟು 15. ಹೌದಾ? ಈ ಮೇಲೆ ನಂಬರ್ ನಮಗೆ ಕೊಟ್ಟಿಲ್ಲ ಒಪ್ಪಿ ಅಂತ, ಇದು ಕೊಟ್ಟಾರ ಬಟ್ ಇದು ಕೊಟ್ಟಿಲ್ಲ. ಇದ್ರ ನಾವೇ ಕಂಡುಹಿಡ್ಬೇಕು. ಮೇಲೆ ಯಾವ ನಂಬರ್ ಐತೆ ನೋಡಿ, ಇದ್ರ ನಾವು ಕಂಡುಹಿಡ್ಕೋಬೇಕು. ಬಟ್ ಇವೆರಡು ಸೇರಿಸಿದ್ರೆ 25, ಇವೆರಡು ಸೇರಿಸಿದ್ರೆ ಅಂದ್ರೆ ಅವ್ರು ಕೊಟ್ಟಂಥ ನಂಬರು ಬಟ್ ಅದಕ್ಕಿದ್ದಂಥ ನಂಬರ್ ಎರಡು ಸೇರಿದ್ರೆ 25 ಬರ್ಬೇಕೆ. ಹೌದಾ? ಅದೇ ಥರನೇ ಇವಾಗ ನಾವು ಮಾಡಮ್ಮ, ಮೇಲೆ ನಂಬರ್ ಕೊಟ್ಟಿಲ್ಲ ಬಟ್ ಕೆಳಗಡೆ ಅದ್ರ ಇದ್ದಂಥ ನಂಬರ್ ನಾವು ತಗೊಂಡಿವಿ, ಇದಕ್ಕೂ ತಗೊಂಡಿವಿ. ಅಂದ್ರೆ ಅದಕ್ಕೇನಿತ್ತು ಅದನ್ನು ಬರ್ಕೊಂಡಿವಿ, ಇದಕ್ಕೇನಿತ್ತು ಇದು ಬರ್ಕೊಂಡಿವಿ. ಬಟ್ ನೆನಪಿಟ್ಕರಿ, ಕೆಳಗಡೆ ಇಲ್ಲಿರುವಂಥ ನಂಬರ್ ಎರಡು ಸೇರಿಸಿದ್ರೆ ಎಷ್ಟು ಬರ್ಬೇಕು? 25 ಬರ್ಬೇಕಾ? ಸೊ ಹಾಗಂದ್ರೆ 25ರೊಳಗೆ 11 ಕಳೀರಿ, ಇಲ್ಲಿ ಎಷ್ಟು ಬರ್ತದೆ? 14 ಬರ್ತದೆ. 14 ಬರೋದಂತ ಯಾವ್ದು ಹಂಗಂತಂದ್ರೆ ಇದು ಮಾತ್ರ. ಸೊ ಆಪ್ಷನ್ ನಂಬರ್ 14, 24, 3, 10 ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ ಅದಕ್ಕೆ ಟ್ರೈ ಮಾಡಮ್ಮ. ಹಂಗ ನೋಡ್ರಿ, 1 ಐತೆ 24 ಬರ್ಬೇಕು, ಹಂಗಂದ್ರೆ 3 ಬರ್ಬೇಕು, ಇಲ್ಲಿ ಎಷ್ಟು ಬರ್ಬೇಕು? 9 ಬರ್ಬೇಕು. 14 ಅಲ್ಲ, ಇಲ್ಲಿ 10 ಬರ್ಬೇಕು. ಸಾರಿ, 14, 24, 3, 10 ಹಂಗಂದ್ರೆ ರೈಟ್ ಆನ್ಸರ್ ಏನಪ್ಪ ಬಂತ ಎಲ್ಲರಿಗೆ? ಈಸಿ ಆದ ಪ್ರಶ್ನೆ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಂದರೆ ಸೊ ಈಸಿ ಆದ ಪ್ರಶ್ನೆ. ಸ್ವಲ್ಪ ನೀವೇನು ತಿಳ್ಕೊಬೇಕಪ್ಪ ಅಂತಂದ್ರೆ, ಪ್ಲಸ್ ಅಂದರೆ ಏನಂತಾರ ನೋಡಿಲಿ. ಪ್ಲಸ್ ಅಂದರೆ ಸಹೋದರಿ ಅಂತ. ಯಾರು ಸಹೋದರಿ? ಫಸ್ಟ್ನೇರು ಯಾರು ಇರ್ತಾರೆ ನೋಡು, ಎ ಸಹೋದರಿ ಆಗ್ತಾರಂತ. ಯಾರಿಗೆ? ಬಿಗೆ. ಮೈನಸ್ ಅಂದ್ರೆ ಏನಂತ? ತಂದೆ ಅಂತ. ಯಾರು ತಂದೆ? ಫಸ್ಟ್ ಬರೋರು ತಂದೆ ಎ ಬಿ ಯ ತಂದೆ. ಅದೇ ಥರ ಇಂಟು ಅಂದ್ರೆ ಏನಂತ? ಇಂಟು ಚಿಹ್ನೆ ಅಂದ್ರೆ ಏನಂತ? ಸಹೋದರ ಅಂತ. ಯಾರಂತ? ಫಸ್ಟ್ನೇ ಬರೋರು ಸಹೋದರ. ಅದೇ ಥರನೇ ಬಾಗ್ಲೆ ಬಂದ್ರೆ ಏನಂತ? ತಾಯಿ ಅಂತ. ಯಾರು ತಾಯಿ ಅಂತ? ಫಸ್ಟ್ನೇ ತಾಯಿ. ಎಲ್ಲದಕ್ಕೂ ನೀವು ನೆನಪಿಟ್ಕೋಬೇಕು. ಫಸ್ಟ್ನೇದ ಲೆಟ್ರ್ ಏನು ಬಂತ ಅದೇ ಅಂತ ಎಲ್ಲದಕ್ಕೂ. ಆಯ್ತಾ? ಓಕೆ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಇವಾಗ ಇಲ್ಲಿ ಹಾಕ್ಬೇಕು. ಏನದು? ಇಲ್ಲಿ ಈ ಪ್ರಶ್ನೆಯಲ್ಲಿ ಕೊಟ್ಟರಲ್ಲ. ಆಯ್ತಾ? ಹಾಕಮ್ಮ ಇವಾಗ. ಸೊ ಏನಂತಾರ? ಎ ಬಾಗ್ಲೆ ಬಿ. ಏನಂದ್ರೆ ಅವರು? ಎ ಬಾಗ್ಲೆ ಬಿ. ಸೊ ಬಾಗ್ಲೆ ಅಂದ್ರೆ ಏನಂತ? ತಾಯಿ ಅಂತ. ಯಾರು ತಾಯಿ? ಫಸ್ಟ್ ಯಾರು ಕೊಟ್ರು ನೋಡು ಅವರೇ ತಾಯಿ. ಯಾರಿಗೆ ತಾಯಿ? ತಾಯಿ ಅಂದ್ರೆ ದೊಡ್ಡವ್ರು ಬರ್ಬೇಕಾ? ಮೇಲೇನವ್ರು ಅಂದ್ರೆ ನಮ್ಕಿನ್ನ ದೊಡ್ಡವರು. ನಮ್ಮ ತಂದೆ ತಾಯಿಗಳು ಯಾವಾಗಲೂ ನಮ್ಕಿನ್ನ ದೊಡ್ಡವರ. ಸೊ ಅವ್ರ ಮೇಲೆ ಬಂದ್ರೆ ಯಾರಿಗೆ ತಾಯಿ? ಬಿಗೆ ತಾಯಿ. ಅದೇ ಥರನೇ ಪ್ಲಸ್ ಅಂದ್ರೆ ಏನು? ಸೊ ಪ್ಲಸ್ ಅಂದ್ರೆ ಸಹೋದರಿ. ಯಾರು ಸಹೋದರಿ? ಫಸ್ಟ್ ಬರೋರು ಸಹೋದರಿ. ಅಂದ್ರೆ ಇಲ್ಲಿ ಬಿ ಬರೋರು ಸಹೋದರಿನ. ಇವಾಗ ನೀವು ಇವರಿಬ್ಬರು ಮಾಡ್ಬೇಕಾದಾಗ ನೋಡಿಲಿ, ಇವರಿಬ್ಬರು ಮಾಡ್ಬೇಕಾದಾಗ ಇದ್ರ ಕೆಲಸ ಮುಗಿದೈತೆ. ಯಾಕಂದ್ರೆ ಫಸ್ಟ್ ಅದೆಲ್ಲ ಅದು ಹೋಗ್ಬಿಡ್ತೀವಿ. ಇದ್ರ ಬಿ ಎ ಜೊತೆ ಕನೆಕ್ಟಾಗಿ ಹೋಗ್ಬಿಡ್ತೀವಿ. ಅಂದ್ರೆ ಇದು ಕೂಡ ಈ ಚಿಹ್ನೆ ಕೂಡ ಹೋಗ್ಬಿಡ್ತೀವಿ. ಯಾವುದು? ಇವೆರಡು ಚಿಹ್ನೆ ಹೋಗ್ಬಿಡ್ತೀವಿ. ನೆಕ್ಸ್ಟ್ ಸಿ ಬಂದು ಅದ್ರ ಜೊತೆ ಬರ್ತದೆ ಮತ್ತೆ. ಅಂದ್ರೆ ಇವಾಗ ಬಿ ಏನೈತಿ? ಸಿಗೆ ಸಹೋದರ ಆಯ್ತು. ಹಂಗಂದ್ರೆ ಇದಿಷ್ಟು ಹೋಗ್ಬಿಟ್ಟು ಇವಾಗ ಒಂದೊಂದಾಗೆ ಸಾಲ್ವ್ ಮಾಡೋದು ಬಿಟ್ಕೊಂಡ ಅಂತ ಹೋಗ್ಬಿಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ಥರನೇ ಇವಾಗ ಸಿ ಇಂಟು ಡಿ. ಸೊ ಇಂಟು ಅಂದ್ರೆ ಏನು? ಸಹೋದರ. ಯಾರು ಸಹೋದರ? ಫಸ್ಟ್ನೇನು ಬರೋರು ಸಹೋದರ. ಹಂಗಂದ್ರೆ ಸಿ ಏನೋ ಸಹೋದರ ಯಾರಿಗೆ? ಡಿಗೆ. ಹಂಗಂದ್ರೆ ಇವಾಗ ಸಿನೂ ಬಿಟ್ಬಿಡ್ಬೇಕು ನೀವು. ಓಕೆ, ಅದಾದ್ಮೇಲೆ ಏನಂದ್ರೆ ಮೈನಸ್ ಅಂತ. ಮೈನಸ್ ಅಂದ್ರೆ ಏನಂತ? ತಂದೆ ಅಂತ. ಯಾರು ತಂದೆ ಇಲ್ಲಿ? ಡಿ ತಂದೆ. ಯಾರಿಗೆ ತಂದೆ? ಈಗ ತಂದೆ. ಬಟ್ ಈದು ತಂದೆ ಅಂದ್ರೆ ಮಗಳಿಗೂ ತಂದೆ ಇರ್ತಾನೆ, ಮಗನಿಗೂ ತಂದೆ ಇರ್ತಾನೆ. ಬಟ್ ಅಲ್ಲಿ ಈದು ಗಂಡು ಮಗನ ಹೆಣ್ಮಗಳು ಅಂತ ಹೇಳಿಲ್ಲ. ಸೊ ಅದ್ರ ಬಗ್ಗೆ ನಾನು ಚಿಂತೆ ಮಾಡ್ಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ಮುಂದಕ್ಕೆ ನಮಗೇನು ಕೊಟ್ಟಿಲ್ಲ. ಇದ್ರ ಬಗ್ಗೆ ನಮಗೆ ಬೇಕಾಗಿಲ್ಲ. ನೆಕ್ಸ್ಟ್ ಮೇಡಮ್ ಲಾಸ್ಟ್ ಕ್ವಶನ್ ಬರಮ್ಮ. ಆಗಿದ್ದರೆ ಎ ಯು ಡಿಗೆ ಹೇಗೆ ಸಂಬಂಧಿಸಿದೆ? ಹಂಗಂದ್ರೆ ಡಿ ಏನಂತ ಕರಿಬೇಕು ನೋಡಿಲಿ? ಸಹೋದರ. ಯಾಕಪ್ಪ ಅಂದ್ರೆ ಒಂದೇ ಲೈನಿಗೆ ಬಂದರಪ್ಪ ಅಂದ್ರೆ ಸಹೋದರ ಮತ್ತು ಸಹೋದರ. ಅಣ್ಣ ಅಂದ್ರೆ ಇಲ್ಲಿ ಅಣ್ಣ ಸಿ ಏನೋ ಅಣ್ಣ ತಮ್ಮ ಆಗಿರ್ಬೋದು.
ಸಿ ಅಕ್ಕ ಅಥವಾ ತಂಗಿ ಆಗಿರ್ಬೋದು. ಸೊ ಇವರು ಮೂವರಿಗೆ ಅಮ್ಮ ಯಾರು? ಎ. ಸೊ ಹಂಗಂದ್ರೆ ಡಿ ಏನಂತ ಕರಿಬೇಕು? ತಾಯಿ ಅಂತ ಕರಿಬೇಕು. ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಂಡಿನಿ. ಸೊ ಇಂಥ ಪ್ರಶ್ನೆಗಳು ಏನಪ್ಪ ಅಂತ ಹೇಳಿದ್ರೆ ನಾವು ರಕ್ತ ಸಂಬಂಧ ಅಂತು. ಸೊ ಇಂಗ್ಲೀಷಲ್ಲಿ ಬ್ಲಡ್ ರಿಲೇಷನ್ ಅಂತ. ಅರ್ಥ ಆಯ್ತಾ ಮಕ್ಕಳು ಎಲ್ಲರಿಗೆ? ಸೊ ಈಸಿಯಾದ ಪ್ರಶ್ನೆ ಏನಪ್ಪ ಅಂತಂದರೆ ನಿಮಗೆ ಯಾರಿಗೆ ಅಂದರೆ ಇಲ್ಲಿ ಏನಪ್ಪ ಅಂತಂದ್ರೆ ಈ ಕ್ವಶನ್ ಎಲ್ಲ ಅರ್ಥ ಮಾಡ್ಕೋಬೇಕು ನಾವು. ಟೈಮ್ ತಗೊಂತತೆ, ಬಟ್ ಏನಪ್ಪ ಅಂತಂದ್ರೆ ಪಕ್ಕಾ ಕ್ವಶನ್ ಮಾಡ್ಬೋದು ನೀವು. 2 ಮಾರ್ಕ್ಸ್ ಕೈಯಾಗಿದ್ದಂಗೆ. ಅರ್ಥ ಆಯ್ತಾ? ಸೊ 8ನೇ ಪ್ರಶ್ನೆ ನೋಡಿಲಿ. ಸೊ 8ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಅವ್ರೇನಂದ್ರೆ ಕೆಳಗಿನ ಸಮೀಕರಣದಲ್ಲಿ ಪ್ಲಸ್ ಮತ್ತು ಏನಂತ ಮೈನಸ್ ಪರಸ್ಪರ ಬದಲಾಯಿಸಿದರೆ ಹಾಗೂ ಇಂಟು ಮತ್ತು ಬಾಗ್ಲೆಯನ್ನು ಪರಸ್ಪರ ಬದಲಾಯಿಸಿದರೆ ಅಂದರೆ ಇಂಗ್ಲೀಷಾಗಿ ಇಂಟರ್ಚೇಂಜ್, ಎಕ್ಸ್ಚೇಂಜ್ ಅಂತಾರೆ. ಮೇಲೆ ಕೊಟ್ಟರು ನೋಡಿ ಇಲ್ಲಿ ಇಂಟರ್ಚೇಂಜ್ ಅಂದರೆ ಪ್ಲಸ್ ಇದ್ದಲ್ಲೆಲ್ಲ ಮೈನಸ್ ಆಗ್ತಾರಂತ, ಮೈನಸ್ ಇದ್ದಲ್ಲೆಲ್ಲ ಪ್ಲಸ್ ಆಗ್ತಾರಂತ. ಅದೇ ಥರನೇ ಇಂಟು ಇದ್ದಲ್ಲೆಲ್ಲ ಬಾಗ್ಲೆ ಹಾಕ್ತಾರಂತ, ಬಾಗ್ಲೆ ಇದ್ದಲ್ಲೆಲ್ಲ ಇಂಟು ಹಾಕ್ತಾರಂತ. ಓಕೆ ನೋಡಿ 18 ಬಾಗ್ಲೆ ಇದ್ದಲ್ಲೆಲ್ಲ ಏನು ಬರ್ಬೇಕಂತೇಳಿ ನಾನು ಇಂಟು ಬರ್ಬೇಕಾ, ಪ್ಲಸ್ ಬಂದಲ್ಲೆಲ್ಲ ಮೈನಸ್ ಬಂದಲ್ಲೆಲ್ಲ ಪ್ಲಸ್, ಇಂಟು ಬಂದಲ್ಲೆಲ್ಲ ಬಾಗ್ಲೆ 5 ಮಾಡಮಂಗಂದ್ರೆ. ಸೊ ಬಾಡ್ಮಸ್ ರೂಲ್ ಪ್ರಕಾರ ಫಸ್ಟ್ ಏನು ಮಾಡ್ಬೇಕು? ಇದು ಮಾಡ್ಬೇಕು 18 ಇಂಟು 5 ಮೈನಸ್ 26 9 ಬಂತ. ನೆಕ್ಸ್ಟ್ 18 ಇಲ್ಲೇ 90 ಮೈನಸ್ 26 ಬಾಗ್ಲೆ 9. ಸೊ ಇವೆರಡು ಕೂಡಿಸಿರು 99 ಬರ್ತದೆ. 99 26 ಕಳೀರಿ 73 ಬರ್ತದೆ. ಹಂಗಂದ್ರೆ ಈ 8ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ನೀವೇ ಹೇಳ್ಬೋದು, ಈಸಿಯಾದ ಪ್ರಶ್ನೆ 73. ಅರ್ಥ ಆಯ್ತಾ ಎಲ್ಲರಿಗೆ? ಎಲ್ಲರೂ ಮಾಡ್ಬೋದಾ? ಸೊ ಇದು ಏನಪ್ಪ ಅಂತಂದರೆ ಮ್ಯಾಥಮೆಟಿಕಲ್ ಆಪ್ರೇಷನ್ ಅಂತದ್ದು ಆಯ್ತಾ? ಸೊ ಈಸಿಯಾದ ಪ್ರಶ್ನೆ ಇಂಥವೆಲ್ಲ ನೀವು ಮಾಡ್ಬೋದು. ಓಕೆ ನೆಕ್ಸ್ಟ್ ಪ್ರಶ್ನೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ ನೋಡಿಲಿ, ಇಲ್ಲಿಂದ ಇಲ್ಲಿಗೆ 79ರಿಂದ 72 ಅಂದ್ರೆ ನೋಡ್ರಿ ಇಲ್ಲಿ ನಂಬರ್ಗಳು ಕಡಿಮೆ ಆಗ್ಯಾವ, ಡಿಕ್ರೀಸ್ ಆಗಿ ಇಂಗ್ಲೀಷಾಗ. ಸೊ ಎಷ್ಟು ಕಡಿಮೆ ಆಗ್ಯಾವ ನೋಡಿಲಿ, ನಾ ಈ ಕಡೆ ಸೈಡ್ ಮತ್ತೆ ಬರ್ದು ಬಿಡ್ತಾನ, ಜಾಗ ಇಲ್ಲ ಅಲ್ಲಿ. 58 ಇದು ನೋಡಿಲಿ, ಪ್ಲಸ್ -7 ನಂಬರ್ ಕಡಿಮೆ ಐತೆ. ಎಲ್ಲರಿಗೂ ಗೊತ್ತಾಗುತ್ತೆ, ಹೌದಾ? ಗೊತ್ತಾಗುತ್ತಿಲ್ಲ ಎಲ್ಲರಿಗೆ? ಸೊ 7 ಕಡಿಮೆ ಆಗೈತೆ. ಅದೇ ಥರನೇ ಇಲ್ಲಿ ಎಷ್ಟು ಕಡಿಮೆ ಆಯ್ತಪ್ಪ ಅಂದ್ರೆ 14 ಕಡಿಮೆ ಐತೆ, -14 ಮಾಡ್ಯಾರ. ಮತ್ತು ಅದೇ ಇಲ್ಲಿ -21 ಮಾಡ್ಯಾರ. ಅಂದ್ರೆ ನಿಮಗೆ 7ರ ಮಗ್ಗೆ ಬರ್ತಾವಿಲ್ಲ, 7 1 7, 7 7 14, 7 3 21. 7ರ ಮಗ್ಗೆ ಆದ್ರೆ ಬರಲೇಬೇಕಾ? ಆಯ್ತಾ? 7 3 21, 7 4 28 ಬರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಬಂತ 7 4 28. ಅಂದರೆ ಇಲ್ಲಿಂದ ಇಲ್ಲಿಗೆ ನಿಮಗೆ 7 5 35. ಅಂದ್ರೆ 35 ನೀವು 9ಕ್ಕೆ 35ರಿಂದ ಮೈನಸ್ ಮಾಡಿರ್ಬೇಕು. ಅಂದರೆ ನಿಮಗಿಲ್ಲಿ -24 ಉತ್ತರ ಬರ್ಬೇಕು. ನೋಡ್ರಿ ಇಲ್ಲಿ ನಿಮಗೆ 9ರೊಳಗೆ 35 ಕಳೆಯೋಕ್ಕಾಗಲ್ಲ. ಅಂದ್ರೆ ನಿಮಗೆ ಚಿಕ್ಕ ನಂಬರಿಂದ ದೊಡ್ಡ ನಂಬರ್ನ ಕಳೆಯೋಕ್ಕಾಗಲ್ಲ, ಹೌದಾ? ಆದರೆ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ ಕಳೀರಿ. ಬಟ್ ಇಲ್ಲಿ -35 ಅನ್ನೋದು ಆ್ಯಕ್ಚುಲಿ ನಂಬರ್ ದೊಡ್ಡದು, ಆಯ್ತಾ? ಇದಕ್ಕೆ ಯಾಕೆ ಚಿಹ್ನೆ ಐತೆ? ಮೈನಸ್ ಚಿಹ್ನೆ ಐತಿಲ್ಲ. ಹಂಗಂದ್ರೆ ಸರಿಯಾದ ಉತ್ತರ ಯಾವುದು? -24. ಹಂಗಂತಂದ್ರೆ SSCGD 4/2/2025 2ನೇ ಶಿಫ್ಟಿನ 9ನೇ ಆನ್ಸರ್ ಏನಾಗತ್ತಪ್ಪ ಅಂದರೆ -24. ಈಸಿಯಾದ ಪ್ರಶ್ನೆ. ನಿಮಗೆ ಏನು ಮಾಡಿರಪ್ಪ ಅಂತಂದ್ರೆ ಈ ಥರ ಮೈನಸ್ ತಂದು ನಿಮ್ಗೆ ಕನ್ಫ್ಯೂಸ್ ಮಾಡಿಬಿಟ್ರೆ ನೀವೇನು ಮಾಡ್ಬೇಕು, ಅವಾಗ ಈ ಥರ ಕಳೆಯೋದ್ರಾಗ ಕರೆಕ್ಟಾಗಿ ಕಳಿಬೇಕು. ಇದೇನು ಕಳೆಯಕ್ಕೆ ಬರ್ತೈತೆ ಬಿಡಪ್ಪ ಅಂತ ಕೇಸ್ ನಾವು ಬಿಡಬಾರ್ದು, ತಿಳಿತಾ? ಈಸಿಯಾದ ಪ್ರಶ್ನೆ. ಓಕೆ 9ನೇ ತಿಳಿದಂತ ತಿಳ್ಕೊಂಡೇನೆ. 10ಕ್ಕೆ ಹೋದ್ ನಾನು ಇವಾಗ. ಸೊ 10ನೇ ನೋಡಲಿ, ಅವ್ರು ಏನಾದ್ರಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ TEDI ಅನ್ನು 11 ಕರಿತಾರಂತ. ಆದ್ರೆ 4 ನಂಬರ್ ಇದೇವಲ್ಲ, 11 ಹೆಂಗೆ ಕರೆದ್ರು? 4 ಪ್ಲಸ್ ಅದಕ್ಕೆ 7 ಮಾಡಿಬಿಡ್ರು, 11 ಬಂತ, ಆಯ್ತಾ? ನೆಕ್ಸ್ಟ್ ಅದೇ ಥರನೇ SSUCBVO ಅದಕ್ಕೆ ಎಷ್ಟಿದೇವೆ? ಇಲ್ಲಿ ಎಷ್ಟಿದೇವ? 6 ಇದೇವ. ಅಲ್ಲಿ 13 ಹೆಂಗೆ ಬಂತು? ಇಲ್ಲಿ ಮೇಲೆ ಹೆಂಗೆ +7 ಮಾಡಿ ನೋಡು, ಅದೇ ಥರ ಇದಕ್ಕೂ +7 ಮಾಡಮ್ಮ. ಎಷ್ಟು ಬಂತ? 13 ಬಂತಾ ಇಲ್ಲ? ಬಂತಾ ಇಲ್ಲ? ಅದೇ ಥರನೇ ಇಲ್ಲಿ ನೋಡಮ್ಮ, ಇಲ್ಲಿ 1 2 3 4 ನೋಡಲಿ, 3 4 5 6 7 7 ಅದೇವಾ? ನಾವು ಅದಕ್ಕೆ +7 ಮಾಡಮ್ಮ. ಎಷ್ಟು ಬಂತು? 14. ಅಂದ್ರೆ ಆನ್ಸರ್ ಏನು? ಈಸಿಯಾದ ಪ್ರಶ್ನೆ ಇಲ್ಲ? ಸರಿ, ಈ ಥರ ಕ್ವಶನ್ಗಳು ನಾವು ಬರ್ಬೇಕಂದ್ರೆ ನಾವೇನು ಮಾಡ್ಬೇಕು?
ಭಾಳಷ್ಟು ಪ್ರಾಕ್ಟೀಸ್ ಮಾಡಿರೋದು. ಪ್ರಾಕ್ಟೀಸ್ ಹೆಂಗೆ ಮಾಡ್ತಪ್ಪ ಅಂದ್ರೆ ಡೇ ನಾವು ಇದೇ ಥರ ದಿನನಿತ್ಯ ಒಂದಾದ ಮೇಲೆ ಒಂದು ಸಬ್ಜೆಕ್ಟ್ಸ್ಗಳನ್ನ ನಾವು ನಿಮಗೆ ಡೈಲಿ ಈ ಥರ ಈ ನೇತಾಜಿ ಮಿಲಿಟರಿ ಅಕಾಡೆಮಿ ಚಾನಲಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಿರಿ, ನಮ್ಮ ಕ್ಲಾಸ್ ಕೂಡ ಕೇಳ್ರಿ. ಹಂಗಂದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಭಾಳಷ್ಟು ಈ ಥರದ ಕ್ವಶನ್ಗಳಲ್ಲಿ ರೀಸ್ನಿಂಗಲ್ಲಿ ಭಾಳಷ್ಟು ನೀವು ಏನಪ್ಪ ಅಂದ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದೇ ಥರನೇ ಭಾಳ ಸಬ್ಜೆಕ್ಟ್ಸ್ಗಳನ್ನ ನಾವು ಮಾಡ್ತಿರ್ತೀವಿ. ಕೇಳ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಓಕೆನಾ? ಓಕೆ, ನೆಕ್ಸ್ಟ್ ಪ್ರಶ್ನೆ ಅರ್ಥ ಆಯ್ತು ಅಂತ ತಿಳ್ಕೊಂಡೆ ನಾನು. ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಇಲ್ಲಿ ಒಂದು ವೃತ್ತಾಕಾರದಲ್ಲಿ ಕುಂತ್ಕೊಂಡಿರ್ತಾರೆ. ಸೊ ವೃತ್ತಾಕಾರದಲ್ಲಿ ಕುಂತ್ಕೊಂಡಿರ್ಬೇಕಂತೇನಲ್ಲಪ್ಪ ಅಂದರೆ ಒಂದು ಥರ ಕುಂತ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬರ್ರಿ. 8 ಜನರು 2 ಸಮಾನಾಂತರ ಸಾಲುಗಳಲ್ಲಿ ಕುಳಿತಿದ್ದಾರೆ. ಪ್ರಶ್ನೆ ದೊಡ್ಡದೈತೆ ಅಂತ ಭಯ ಪಟ್ಕೊಳಕ್ಕೆ ಹೋಗ್ಬಿಡ್ರಿ. ಯಾಕಪ್ಪ ಅಂದ್ರೆ ಮೇಲೆ ಇಂಗ್ಲೀಷು ಕೆಳಗಡೆ ಕನ್ನಡ. ನಾನು ಯಾಕೆ ಇಲ್ಲಿ ಇಂಗ್ಲೀಷು ಕನ್ನಡ ತಗೊಂಬಂದಿನಪ್ಪ ಅಂತಂದ್ರೆ ಯಾರಾದರೂ ಇಂಗ್ಲೀಷ್ ಮೀಡಿಯಮ್ ಇದ್ರೆ ಅವ್ರಿಗೂ ಕ್ವಶನ್ ಹೋಗಿ ಸಾಲ್ವ್ ಮಾಡಲ್ಲ ಅಂತ ಅರ್ಥ. ಓಕೆನಾ? ಓಕೆ, ನೋಡಿಲಿ, ನಾನು ಕ್ವಶನ್ ಇಂಗ್ಲೀಷಾಗ ತಂದೀನಿ, ಕನ್ನಡದಾಗ ತಂದೀನಿ, ಬಟ್ ಕನ್ನಡದಾಗ ಪ್ರಾಕ್ಟೀಸ್ ಮಾಡಿಸ್ತೀನಿ. ಏನಪ್ಪ ಅಂತಂದರೆ 8 ಜನರು 2 ಸಮಾನಾಂತರ ಸಾಲುಗಳಲ್ಲಿ ಕುಳಿತಿದ್ದಾರೆ. 2 ಸಮಾನಾಂತರ ಅಂದ್ರೆ 8 ಜನ ಕುಂತ್ಕೊಂಡ್ರಿ ಹಿಂಗೆ ಮೇಲೆ ತೆಳಗಡೆ. ಆಯ್ತಾ? ಮೇಲೆ ಒಂದು ಸ್ವಲ್ಪ 4 ಜನ, ತೆಳಗೆ ಒಂದು ಸ್ವಲ್ಪ 4 ಜನ ಕುಂತ್ಕೊಂಡ್ರಂತೆ. ಆಯ್ತಾ? ಪ್ರತಿಯೊಂದು ಸಾಲಿನಲ್ಲಿ 4 ಜನರು ಕುಳಿತಿದ್ದಾರೆ. ಮೇಲೆ 4 ಜನ, ತೆಳಗಡೆ 4 ಜನ ಕುಂತ್ಕೊಂಡ್ರಂತೆ. ಪಕ್ಕದವರ ನಡುವೆ ಸಮಾನಾಂತರ ಅಂತರವಿದೆ. ಅಂದ್ರೆ ಇವ್ರ ನಡುಬರ್ಕ ಕರೆಕ್ಟಾಗಿ ಡಿಸ್ಟೆನ್ಸ್ ಐತಂತೆ. ಸಾಲು 1ರಲ್ಲಿ INK ಮತ್ತು S ಮತ್ತು ಇವರೆಲ್ಲರ ದಕ್ಷಿಣ ದಿಕ್ಕಿಗೆ ಕುಳಿತಿದ್ದಾರೆ. ನೋಡಿಲ್ಲಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನೋಡಿಲಿ, ಇವ್ರು ತೆಳಗಡೆ ಕುಂತ್ಕೊಂಡಿರ್ಬೋದು, ಬಟ್ ಅವ್ರ ಮುಖ ಎಲ್ಲೈತೆ? ಮೇಲೆ ಐತಿಲ್ಲ, ಮೇಲೆ ನೋಡ್ತಿರ್ತಾರೆ. ಸೊ ಮೇಲೆ ಅಂತಂದ್ರೆ ಇಲ್ಲಿ ಉತ್ತರನ. ಇವರೆಲ್ಲ ಮೇಲೆ ಕುಂತ್ಕೊಂಡಿರ್ಬೋದು, ಬಟ್ ಅವ್ರ ಮುಖ ಯಾಕಡೆ ಇರ್ತದೆ? ತೆಳಗಡೆ ಇರ್ತದೆ. ಹಂಗಂದ್ರೆ ಇವ್ರು ದಕ್ಷಿಣ ಆಗ್ತಾರೆ. ಆಯ್ತಾ? ಅರ್ಥ ಆಯ್ತು ಅಂತ ತಿಳ್ಕೊಂಡೆ ನಾನು. ಪ್ರತಿಯೊಂದು ಸಾಲಿನಲ್ಲಿ 4 ಜನ. ಓಕೆ, ರೈಟ್. INKS ಕುಳಿತಿದ್ದಾರೆ ಮತ್ತು ಇವರೆಲ್ಲರೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದಾರೆ. ಯಾರ್ಯಾರಪ್ಪ ಅಂತಂದ್ರೆ ದಕ್ಷಿಣ ದಿಕ್ಕು ಅಂದ್ರೆ ಮೇಲಿಂದ 1 2 3 4 ಈ ಯಾರು ದಕ್ಷಿಣ ದಿಕ್ಕಿ ಕಡೆ ಯಾರ್ಯಾರು ಕುಂತ್ಕೊಂಡ್ರಂತ INKS ಕುಳಿತಿದ್ದಾರೆ. ಇವರೆಲ್ಲರೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದಾರೆ. ರೈಟ್, ಬರ್ದೇನೆ. ಸಾಲು 2ರಲ್ಲಿ PART, ಇಲ್ಲಿ ತೆಳಗಡೆ 4 ಜನ ಇದ್ದಾರೆ. 1 2 3 4 ಯಾರ್ಯಾರು ಇವರು? PART. ಆಯ್ತಾ? INKS ಮೇಲೆ, PART ತೆಳಗಡೆ ಕುಳಿತಿದ್ದಾರೆ. ಇವರೆಲ್ಲರೂ ಉತ್ತರ ದಿಕ್ಕಿಗೆ ಮುಖ ಮಾಡಿದ್ದಾರೆ. ಮುಖ ಅಂದ್ರೆ ಅವ್ರು ತೆಳಗಡೆ ಇರ್ಬೋದು, ಬಟ್ ಅವ್ರ ಮುಖ ಎಲ್ಲಿರ್ತದೆ? ಮೇಲ್ಗಡೆ ಇರ್ತದೆ. ಅಂದ್ರೆ ಮೇಲ್ಗಡೆ ಅಂದ್ರೆ ಯಾವ ದಿಕ್ಕು? ಉತ್ತರ ದಿಕ್ಕು. ಹೀಗಾಗಿ ಪ್ರತಿ ವ್ಯಕ್ತಿಯು ಎದುರಿನ ಸಾಲಿನ ಒಬ್ಬ ವ್ಯಕ್ತಿಯನ್ನು ಎದುರು ನೋಡುತ್ತಿದ್ದಾರೆ. ಅಂದ್ರೆ ಒಬ್ಬರ ಮುಖ ಇನ್ನೊಬ್ರು ನೋಡಕತ್ತಾರೆ. ಆಯ್ತಾ? ಓಕೆ, ಇದೆಲ್ಲ ಬರ್ತೀವಿ. ಬಟ್ ಇವಾಗ ಅವ್ರನ್ನ ಕುಂದ್ರಸಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಹೆಂಗೆ ಕುಂದ್ರಸಕ್ಕಪ್ಪ ಅಂದ್ರೆ ಕ್ವಶನ್ ಓದಂ ಬರೀಲಿ. ಎಯ ತಕ್ಷಣ ಬಲಭಾಗದಲ್ಲಿ ಕುಳಿತಿದ್ದಾನೆ. ಆರನನ್ನು ಏನ ತಕ್ಷಣ ಬಲಭಾಗ ಅಂದ್ರೆ ಈ ಆರನನ್ನು ಏನ ಬಲಭಾಗದಾಗ ಕುಂತ್ಕೊಂಡ. ತಕ್ಷಣ ಅಂದ್ರೆ ಅವ್ನು ಬಗಲಾಗ. ಸೊ ಆರ್ ಮತ್ತು ಎ ಇಲ್ಲಿ ಕುಂತ್ಕೊಂಡ್ರೆ ತೆಳಗಡೆ ಕುಂತ್ಕೊಂಡ್ರೆ. ಓಕೆ, ಅಂದ್ರೆ ನಾನು ಆಗ್ತೀನಿ ಇವಾಗ, ಬಟ್ ಅಲ್ಲೇ ಕುಂತ್ಕೊಂಡ್ರೆ ಫಿಕ್ಸ್ ಇಲ್ಲ. ಆಮೇಲೆ ನಾವು ಚೇಂಜ್ ಮಾಡಬೇಕಾರೆ. ಸೊ ಏನಪ್ಪ ಅಂದ್ರೆ ಟ್ರೈಲ್ ಅಂಡ್ ಎರರ್ ಮಾತಾಡೋದು. ತಪ್ಪಾಯ್ತು, ರೈಟ್ ಒಂದ್ಸತಿ ಸುಮ್ಮನೆ ಟ್ರೈ ಮಾಡ್ಬೇಕು. ತಪ್ಪಾಯ್ತು ಅಂದ್ರೆ ನೆಕ್ಸ್ಟ್ ರೌಂಡ್ ಮತ್ತೆ. ಓಕೆ, ನೋಡಿಲಿ, ಆರನ್ನು ಇಲ್ಲಿ ಹಾಕಿದ್ದೆ ನಾನು. 6 ಹಾಕಿದ್ದೆ. 6 ಎಲ್ಲಿ ಕುಂತ್ಕೊಳ್ಳೋಣ? ಎಯ ತಕ್ಷಣ ಬಲಭಾಗದಲ್ಲಿ ಕುಳಿತಿದ್ದಾನೆ. ಎ. ಓಕೆ, ಇವಾಗ ಈ ಕಡೆ ಎಡ, ಈ ಕಡೆ ಬಲ. ಹೌದಾ? ನಾ ಇಲ್ಲಿ ಬರದ್ಬಿಡ್ತ. ಎಡ, ನೋಡಿಲಿ, ಈ ಕಡೆ ಎಡ, ಈ ಕಡೆ ಬಲ. ಅದೇ ಮೇಲಿಂದ ನೋಡೋದಾದ್ರೆ ಈ ಕಡೆ ಎಡ, ಈ ಕಡೆ ಬಲ. ಗೊತ್ತಾಗತ್ತೆ ಎಡ. ಓಕೆ, ಮೇಲಿಂದ ಈ ಕಡೆ ಎಡ. ಯಾಕಪ್ಪ ಅಂದ್ರೆ ಮೇಲೆ ನೋಡೋರಿಗೆಲ್ಲ ಉಲ್ಟಾಗತ್ತೆ ನೋಡ್ರಿ. ಎಡ ಬಲ, ಬಲ ಬಲ ಎಡ. ಓಕೆ, ನೋಡಮ್ಮಿಲ್ಲಿ. ಸೊ ಫಸ್ಟು ನೋಡಲಿ, ಎಯ ತಕ್ಷಣ ಬಲಭಾಗದಲ್ಲಿ ಕುಳಿತಿದ್ದಾನೆ. ಬಲಭಾಗ. ಸೊ ಇಲ್ಲಿ ಹಾಕಿನಪ್ಪ ಅಂತಂದ್ರೆ ಏನ ಬಲಭಾಗ. ಏನ ಬಲಭಾಗ ಯಾರು ಕುಂತ್ಕೊಂಡ್ರ? 6 ಕುಂತ್ಕೊಂಡ್ರ. ಓಕೆನಾ? ಕೆ ಮತ್ತು ಎಸ್ ನಡುವೆ ಕೇವಲ 2 ಮಾತ್ರ ಕುಳಿತಿದ್ದಾರೆ. ಅಂದ್ರೆ
ಕೆ ಮತ್ತು ಎಸ್ ಎಲ್ಲಿ ಯಾರು ಕುಂತ್ಕೊಂತಾರ? ಮೇಲೆ ಕುಂತ್ಕೊಂತಾರ. ಓಕೆ, ಇವಾಗ ನಾನು ಕೆನ ಇಲ್ಲಿ ಹಾಕಿದ್ನಪ್ಪ ಅಂತಂದ್ರೆ ಕೆ ನೋಡಲಿ, ಕೆ ಮತ್ತು ಎಸ್ ನಡುವೆ ಕೇವಲ ಇಬ್ಬರು ಮಾತ್ರ ಕುಳಿತಿದ್ದಾರೆ. ಸೊ ಕೆ ಇಲ್ಲಿ ಹಾಕಿದ್ರೆ ಇವರಿಬ್ಬರು ನಡ್ಬರ್ಕ್ ಇಬ್ಬರೇ ಇರ್ಬೇಕಂತ, ಇವರಿಬ್ಬರು ಅಂದ್ರೆ ಆಟೋಮೆಟಿಕ್ಕಾಗಿ ನೆನ್ಪಿಟ್ಕರಿ ಅವ್ರು ಏನಂದ್ರಪ್ಪ ಅಂದ್ರೆ ಕೆ ಮತ್ತು ಎಸ್ ನಡುವೆ ಇಬ್ಬರು ಕುತ್ಕೊಂಡ್ರಂತ. ಮೇಲೆ ಕುಂತ್ಕೊಂಡಿದ್ದೆ 4 ಜನ, ಹೌದಾ? 4 ಜನ ಒಳಗಡೆ ಆಲ್ರೆಡಿ 4 ಜನದಾಗ ಕೆ ಮತ್ತು ಎಸ್ ನಡುವೆ ಇನ್ನೂ ಇಬ್ಬರು ಕುತ್ಕೊಂಡ್ರಂದ್ರು. ಅಂದ್ರೆ ಇವರಿಬ್ಬರು ಐ ಮತ್ತು ಎನ್ ಇದಿಷ್ಟರೊಳಗೆ ಕುತ್ಕೊಂಡ್ರೆ ಆಯ್ತಾ ಮಾತ್ರ ಕುಳಿತಿದ್ದಾರೆ. ಎ ಕಾಮ ಕೆ ಎದುರು ಅಂದ್ರೆ ಏನಪ್ಪ ಅಂತಂದ್ರೆ ಎ ಅನ್ನೋನು ಎ ಕಾಮ ಕೆ ಅನ್ನು ಎದುರು ನೋಡುತ್ತಿದ್ದಾರೆ. ಅಂದ್ರೆ ಎ ಮತ್ತು ಕೆ ಎದುರು ಬದ್ರು ಕುಂತ್ಕೊಂಡಾರ. ಹಂಗಂದ್ರೆ ಇಲ್ಲಿ ನಾವು ಏನಾಕಿದಪ್ಪ ಅಂದ್ರೆ ಎ ಮತ್ತು ಕೆ ಎದುರು ಬದ್ರು ನೋಡ್ಬೇಕಿತ್ತು, ಬಟ್ ಏನೇ ಇಲ್ಲಿ ಹಾಕಿವಿ. ನಾ ಹೇಳಿದ್ನಿಲ್ಲ ಅವಾಗಲೇ, ಅಂದ್ರೆ ಇಲ್ಲಿ ಏನೋ ಒಂದು ಸ್ವಲ್ಪ ನಾವು ಚೇಂಜ್ ಮಾಡ್ಬೋದಪ್ಪ. ಅಂದ್ರೆ ಇಲ್ಲಿ ನಾವು ಚೇಂಜ್ ಮಾಡ್ಬೇಕು. ಇಲ್ಲಿ ಏನ ಇಲ್ಲಿ ಹಾಕ್ಬೇಕು, ಏನ ಬಲಭಾಗದಲ್ಲಿ ಯಾರು ಕುಂತ್ಕೊಂಡ್ರೆ ಆರು ಕುಂತ್ಕೊಂಡ್ರೆ ಆಯ್ತಾ. ನೆಕ್ಸ್ಟ್ ಬರೋಣ. ಎ ಕೆ ಎದುರು ಬದರು ನೋಡ್ತಿದ್ದಾರೆ. ಎದುರು ಬದರು ಕುಂತ್ಕೊಂಡ್ರೆ ಅಂದ್ರೆ ಒಬ್ರಿಗೊಬ್ರು ಎದುರು ನೋಡಕತ್ತಾರೆ. ಓಕೆನಾ. ನೆಕ್ಸ್ಟ್ ಎನ್ನು ಎದುರು ನೋಡುತ್ತಿರುವ ವ್ಯಕ್ತಿ ಪಿ ಅಂದ್ರೆ ಇನ್ನು ಕೊಟ್ಟಿಲ್ಲ, ಇನ್ನು ಹೇಳಕತ್ತಾರೆ ನೋಡಲ್ಲಿ. ಮತ್ತೆ ಅರ್ಧಂಬರ್ಧ ಓದಿ ಫಿಕ್ಸ್ ಆಗ್ಬಿಡ್ರಿ. ಎನ್ನು ಎದುರು ನೋಡುತ್ತಿರುವ ವ್ಯಕ್ತಿ ಪಿನ ತಕ್ಷಣದ ಎಡಭಾಗದಲ್ಲಿ ಕುಳಿತಿದ್ದಾನೆ. ಸೊ ನಾನು ಇವಾಗ ಇಲ್ಲಿ ಹಾಕಿದ್ನಪ್ಪ ಅಂತಂದ್ರೆ ನಾನು ನೋಡಲ್ಲಿ ಎನ್ನ ಎದುರು ನೋಡುವ ವ್ಯಕ್ತಿ ಎಲ್ಲಿ ಕುಂತ್ಕೊಂತಾರ? ಮೇಲೆ ಕುಂತ್ಕೊಂತಾರೆ. ಓಕೆ, ನೋಡಿಲ್ಲಿ ಎನ್ನು ನೋಡುವ ವ್ಯಕ್ತಿ ಎನ್ನನ್ನು ಎದುರು ನೋಡುವ ವ್ಯಕ್ತಿ ಪಿನ ತಕ್ಷಣ. ಓಕೆ, ಇಲ್ಲಿ ನಾ ಪಿ ಹಾಕಿದ್ದೆ ಅಂತ ತಿಳ್ಕರಿ. ಪಿನ ತಕ್ಷಣ ಎಡಭಾಗದಲ್ಲಿ ಈ ಎನ್ನನ್ನು ನೋಡುವಂಥ ವ್ಯಕ್ತಿ ಎಲ್ಲಿದ್ದಾನಪ್ಪ ಅಂತಂದ್ರೆ ಪಿನ ತಕ್ಷಣ ಎಡಭಾಗದಲ್ಲಿ ಕುಳಿತಿದ್ದಾನೆ. ಹಂಗಂದ್ರೆ ಇಲ್ಲಿ ನಾನು ಇಲ್ಲಿ ಪಿ ಹಾಕಿದ್ನಪ್ಪ ಅಂತಂದ್ರೆ ಈ ಎನ್ನು ನೋಡುವ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಪಿನ ಎಡಭಾಗದಲ್ಲಿ. ಹಂಗಂದ್ರೆ ಇಲ್ಲಿ ಟಿ ಬರ್ಬೇಕು. ಓಕೆನಲ್ಲಿ PART ನಾನು ಕೂಡಿಸ್ಬಿಟ್ಟೆ. ಅಂದ್ರೆ ಈ ಲೈನ್ ಇನ್ನೊಂದ್ಸತಿ ಹೇಳ್ತ ನೋಡ್ರು. ಎನ್ನನ್ನು ಎದುರು ನೋಡುವ ವ್ಯಕ್ತಿ, ಈ ಎದುರು ಯಾರು ನೋಡ್ತಾನಪ್ಪ ಅಂತಂದ್ರೆ ಯಾರು ಇರ್ತಾರಪ್ಪ ಅಂದ್ರೆ ಪಿನ ಎಡಭಾಗದಲ್ಲಿ ಬರೋನು. ಇಲ್ಲಿ ಪಿ ಆಟೋಮೆಟಿಕ್ಕಾಗಿ ಬಂದ, ಪಿನ ಎಡಭಾಗದಲ್ಲಿ ಯಾರು ಬರ್ಬೇಕು? ಇನ್ನೂ ಉಳಿದನು ಒಬ್ಬನೇ ಅಲ್ಲ. ಎ ಬಂತು, ಆರ್ ಬಂತು, ಪಿ ಬಂತು, ಇಲ್ಲಿ ಯಾರು ಬಂದರು? ಇನ್ನು ಯಾರು ಉಳಿದಾರೆ? ಟಿ ಮಾತ್ರನ. ಹಂಗಂದ್ರೆ ನೋಡಿಲಿ ಲಾಸ್ಟಿಗೆ ಏನಂದ್ರಪ್ಪ ಅಂತಂದ್ರೆ ಎಡಭಾಗದಲ್ಲಿ ಕುಳಿತಿದ್ದಾರೆ. ನೆಕ್ಸ್ಟು ಇಲ್ಲಿ ಲಾಸ್ಟ್ಗೆ ಆಯ್ತು. ಇಲ್ಲಿ ಟಿ ಯಾವುದೇ ತುದಿ ಸ್ಥಾನದಲ್ಲಿ ಕುಳಿತಿಲ್ಲ. ಅಂದ್ರೆ ಟಿ ಲಾಸ್ಟ್ ಕುಂತ್ಕೊಂಡಿಲ್ಲ ಅಂತ ನಾವು ಅವಳೇ ಕುಂದ್ರಿಸ್ಬಿಟ್ಟು ಟಿ ಎಲ್ಲಿ ಕುಂತ್ಕೊಳತ್ತೆ ಅಂದ್ರೆ ಪೂರ್ತಿ ಮೂಲಿಗೆ ಕುಂತ್ಕೊಂಡಿಲ್ಲ, ಇಲ್ಲೇ ಕುಂತ್ಕೊಳತ್ತೆ. ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಪರಸ್ಪರ ಎದುರು ಕುಳಿತಿರುವ ಇಬ್ಬರನ್ನು ಸೂಚಿಸುತ್ತದೆ? ಅಂದ್ರೆ ಇಲ್ಲಿ ಅವ್ರು ಏನು ಹೇಳ್ಯಾರಪ್ಪ ಅಂತಂದ್ರೆ ಐ ಮತ್ತು ಆರ್ ಎದುರು ಬದಲು ಕುತ್ಕೊಂಡ್ರೆ ನೋಡ್ರಿ. ಐ ಎಲ್ಲೈತೆ? ಓಕೆ, ಐ ಮತ್ತು ಎದುರು ಬದಲು ಕುತ್ಕೊಳತ್ತೆ. ಓಕೆ, ನೋಡೋಣ, ಇದು ರೈಟ್ ಇದೆ. ಬಟ್ ಅದು ಬಿಟ್ಟು ಬೇರೆ ನೋಡೋಣ. ಎನ್ ಮತ್ತು ಪಿ ಎದುರು ಬದಲು ಕುತ್ಕೊಂಡ್ರೆ ನೋಡ್ರ. ಎನ್ ಇಲ್ಲೇ ಇದೆ, ಪಿ ಇಲ್ಲೇ ಇದೆ, ಇಲ್ಲ. ಎಸ್ ಮತ್ತು ಆರ್ ಎದುರು ಬದಲು ಕುತ್ಕೊಂಡ್ರೆ ನೋಡ್ರ. ಎಸ್ ಮತ್ತು ಇಲ್ಲ, ಆರ್ ಎಸ್ ಇದು ಕೂಡ ಇಲ್ಲ. ಕೆ ಮತ್ತು ಟಿ, ಕೆ ಎಲ್ಲೈತೆ? ಇಲ್ಲೈತೆ. ಟಿ ಎಲ್ಲೈತೆ? ಇಲ್ಲೈತೆ. ಸೊ ಹಂಗಂದ್ರೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 1. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 1. ಇದೇನಪ್ಪ ಅಂದ್ರೆ ಸ್ವಲ್ಪ ನಿಮ್ಗೆ ಟೈಮ್ ತಗೋಬೋದು, ಬಟ್ ನೀವು ಕ್ವಶನ್ ಓದ್ಕೊಂಡು ಈ ಥರ ಭಾಳ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರು. ಆಮ್ಯಾಗ ನೀವೇ ನಿಮ್ಮ ಟೈಮ್ನ ಏನು ಮಾಡ್ತಾರಪ್ಪ ಅಂದ್ರೆ ಮಾಡೋದ್ರಲ್ಲಿ ಫಾಸ್ಟ್ ಮಾಡ್ತಾರೆ. ಬಟ್ ನಾನು ನಿಮ್ಮ ಟೈಮ್ ತಗೊಂಡಿನಿ ಯಾಕಪ್ಪ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಂತ. ಇದನ್ನು ನನಗೆ ಮಾಡಕ್ಕೆ ಕೊಟ್ಟರೆ ಮಿನಿಮಮ್ 1 ನಿಮಿಷದೊಳಗೆ ನಾನು ಮುಗಿಸಿಟ್ಬಿಡ್ರಿ. ಓಕೆನಾ. ಈ SSGD ಪರೀಕ್ಷೆಯಲ್ಲಿ ಟೋಟಲ್ ಆಗಿ ನಿಮ್ಗೆ 80 ಪ್ರಶ್ನೆಗಳು ಇರ್ತಾವ. ತಿಳ್ಕರಿ ಎಲ್ಲರೂ. ಎಷ್ಟು? 80 ಪ್ರಶ್ನೆಗಳು ಇರ್ತಾವ. ನೀವು ಕೇವಲ 60 ನಿಮಿಷದಲ್ಲಿ ಮಾಡಬೇಕು. ತಿಳಿತಾ? ಅಂದರೆ ನಿಮ್ಮ ಮಾಡುವಂಥ ಎಫಿಷಿಯನ್ಸಿ ಮಾತ್ರ ಅಂದ್ರೆ ನೀವು ನಿಮಿಷಕ್ಕೆ ಎಷ್ಟು ಕ್ವಶನ್ ಆಗ್ತಾರೋ ಅದು ಇಂಪಾರ್ಟೆಂಟ್. ಆಯ್ತಾ? ನೀವು ಮಾಡ್ಕೊಂತ ಮೆಲ್ಲಗೆ ಮಾಡ್ಕೊಂತ ಕುಂತ್ಕೊಂಡ್ರೆ ವರ್ಕೌಟ್ ಆಗಲ್ಲ. ನೀವು ಫಾಸ್ಟಾಗಿ ಎಷ್ಟು ನಿಮ್ಮ ಫಾಸ್ಟಾಗಿ ಅದು ಮತ್ತು ಅಕ್ಯುರೇಟ್ ಕರೆಕ್ಟಾಗಿರ್ಬೇಕು. ಅಂದ್ರೆ ಮಾತ್ರ ನೀವು ಈ ಎಕ್ಸಾಮಲ್ಲಿ ಕ್ಲಿಯರ್ ಆಗ್ಬೋದು. ಓಕೆನಾ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಂದರೆ ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ಪಾಚಿಯಲ್ಲಿ ಅಂದರೆ ಒಂದು ಡೈಸ್ ನೀವು ನೋಡ್ರಿಲ್ಲ, ಹಾವು ಎಣ್ಣೆ ಹಾಕ್ಬೇಕಾ, ಹಾವು ಎಣ್ಣೆ ಆಡ್ಬೋದು, ಇಲ್ಲಾಂದ್ರೆ ಲೂಡ್ ಆಡೋದ್ನಾಗ ನೋಡಿರ್ತಿರಲ್ಲ ಈ ಥರ ಡೈಸ್. ಒಂದು ಪಾಚಿಯಲ್ಲಿ ಅದರ ಮುಖಗಳಲ್ಲಿ DXANR ಮತ್ತು E ಎಂಬ ಅಕ್ಷರಗಳನ್ನು ಗುರುತಿಸಲ್ಪಟ್ಟಿವೆ. ಅದೇ ಪಾಚೆಯ 2 ಸ್ಥಿತಿಗಳು ಕೆಳಗೆ ನೀಡಲಾಗಿದೆ. ಎ ಮುಖಕ್ಕೆ ವಿರುದ್ಧವಾಗಿರುವ ಮುಖ ಯಾವುದು? ಅಂದರೆ ಇಲ್ಲಿ
ಈ ಥರ ಡೈಸ್ನ ಥ್ರೋ ಮಾಡ್ಯಾರ, ಎ ಅಪೋಸಿಟ್ ಯಾವ್ದು ಬರ್ತಪ್ಪ ಅಂತ ಕೇಳಕತ್ತಾರೆ. ಓಕೆನಾ? ಇವಾಗ ನೋಡಮ್ಮ, ಇಲ್ಲಿ ಏನೇ ಕೊಟ್ಟಿಲ್ಲ, ಹೌದಾ? ಸೊ ಈ ಥರ ಬಂದರೆ ಏನು ಮಾಡಬೇಕು? ಡೈದ ಇಂಪಾರ್ಟೆಂಟ್ ಈಸಿ ಪ್ರಶ್ನೆ ಇದು. ನೀವೇನು ಮಾಡಬೇಕು? ಇವಾಗ ನೀವು ಡೈನ ಒಗೆದಿರ್ತೀರಪ್ಪ ಅಂತಂದ್ರೆ ಸುತ್ತಮುತ್ತ ಎಲ್ಲ ಕಾಣ್ತಿರುತ್ತೆ, ಆದ್ರೆ ನೀವೇ ಎಲ್ಲ ನೋಡಲ್ಲ. ಮ್ಯಾಲೆ ಏನು ಕಾಣ್ತೈತೆ ಅದು ಮಾತ್ರ ನೋಡ್ತಿರಿಲ್ಲ. ಇವಾಗ ಹಿಂಗೆ ಒಗೆದಿನಪ್ಪ, 6 ಬಂತಪ್ಪ ಅಂತಂದ್ರೆ ಮೇಲೆದು 6 ಮಾತ್ರ ನೋಡ್ತಾರೆ. ಏನು ತೆಳಗಿಂದ ಹೋಗಿ ನೋಡ್ತಾರೆ, ಹೋಗಿ ತೆಳಗೆ 6 ಐತೆ ನಂಗೆ 6 ಕೊಡ್ತಪ್ಪ ಅಂತ. ಇಲ್ಲ, ಮೇಲೆ ಏನು ಕಾಣ್ತೈತೆ ನೋಡಿ ಅದೇ ಥರನ ಇಲ್ಲಿ ಡೈ ಒಗೆದಾರಪ್ಪ ಅಂದ್ರೆ ಇದು ಮೇಲೆ ಇದೆ, ಇದು ಸೈಡಿಗೆ ಸೈಡ್ ಇದೆ, ಅದೇ ಥರ ಇದು ಮೇಲೆ ಇದೆ, ಸೈಡ್ ಎಲ್ಲ ಕಡೆ ಕಾಣಲ್ಲ. ಅದೇ ಥರನೇ ಇವಾಗ ಏನಂದ್ರೆ ತೆಳಗಡೆ ಐತೆ, ಅದಕ್ಕೇನು ಎದುರು ಬರುತ್ತಂತ. ಸೊ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ನೋಡಿಲಿ, ಒಂದು ಸತಿ ಡೈ ಹೋಗಿದಾರೆ ಇದು ಕಾಣಕತ್ತೈತೆ, ಇನ್ನೊಂದು ಸತಿ ಡೈ ಹೋಗಿದ್ರೆ ಇದು ಕಾಣಕತ್ತೈತೆ. ಬಟ್ ಎರಡರಲ್ಲಿ ಕಾಮನ್ ಏನು? ಇ. ಓಕೆ, ಇವಾಗ ಇ ಬಂತಪ್ಪ ಅಂದ್ರೆ ಇಲ್ಲಿಂದ ಕ್ಲಾಕ್ ವೈಸ್ ಬರ್ಕರಿ. ENR EDX ನೋಡ್ರಿ, ನೀವು ಏನಾದರೂ ಡೈಸ್ ಏನು ಆಡ್ಬೇಕಾದಾಗ ಇವಾಗ ಒಂದು ನಂಬರ್ ಬಂದತ್ತೆ ಅಂದ್ರೆ ಬರೇ ಮತ್ತೆ ಅದೇ ನಂಬರ್ ಬರ್ತದೆ, ಒಳ್ಳೆ ಬರಲಿಲ್ಲ. 1 2 3 4 5 6 ಅಂದರೆ ಟೋಟಲ್ ಆಗಿ ಒಂದು ನಂಬರ್ ಬಂದತ್ತಪ್ಪ ಅಂದ್ರೆ ಒಳ್ಳೆ ಬರಲ್ಲ. ಅದೇ ಥರನೇ ಇಲ್ಲಿ ಬಂದತ್ತಪ್ಪ ಅಂದ್ರೆ 2 ಸತಿ ಬರಲ್ಲ, ಏನು ಬರ್ತಾ ಬೇರೆದು ಬರ್ತಾ. ಅಂದ್ರೆ ಇಲ್ಲಿ ಏನು ಮಿಸ್ಸಿಂಗ್ ಐತೆ? ಕ್ವಶನ್ದಾಗ ಏನು ಕೇಳಿದ್ರೆ ಅದೇ ಮಿಸ್ಸಿಂಗ್ ಐತೆ, ಹೌದಾ? ಅಂದ್ರೆ ಇಲ್ಲಿ ಎ ಮಿಸ್ಸಿಂಗ್ ಐತೆ. ಹಂಗಂದ್ರೆ ಎ ಮುಖಕ್ಕೆ ವಿರುದ್ಧವಾಗಿರೋ ಮುಖ ಯಾವುದು? ಈ. ಹಂಗಂದ್ರೆ ಸರಿಯಾದ ಪ್ರಶ್ನೆ ಏನಪ್ಪ ಅಂತಂದ್ರೆ 3 ಮಾಡ್ಬೋದಾ? ನೋಡ್ರಿ ಇಲ್ಲಿ ಒಂದ್ಸತಿ ಇಲ್ಲಿಂದ ಕ್ಲಾಕ್ ವೈಸ್ ಹೆಂಗಂತ ಆಯ್ತಾ? ನೋಡ್ರಿ ಒಂದ್ಸತಿ ಅಬ್ಸರ್ವ್ ಮಾಡ್ರಿ. ಈಸಿ ಆದ ಪ್ರಶ್ನೆನ ಎಲ್ಲರೂ ಮಾಡ್ಬೋದಾ ಡೈಸ್ ಪ್ರಶ್ನೆನ? ಸೊ ಈ ಥರದಾಗ ಅಂದ್ರೆ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದ್ರೊಳಗೆ ನಿಮ್ಗೆ ಕನ್ಫ್ಯೂಸ್ ಮಾಡೋಕೆ ಏನಂದೇ ಕೊಟ್ಟಿಲ್ಲ, ನೀವು ಅರ್ಥ ಮಾಡ್ಕ್ಯಾರ ತಿಳಿತಾ? ಈ ಥರ ಈ ಡೈಸಲ್ಲಿ ಒಗೆದಿದ್ದು ಅಂದ್ರೆ ಹಿಂಗೆ ಈ ಥರ ಒಗೆದಿದ್ದು ಕಾಣೋದು, ಎರಡರಲ್ಲಿ ಕಾಣಕತ್ತೈತೆ. ಕಾಣಕತ್ತೈತಪ್ಪ ಅಂದ್ರೆ ಇಲ್ಲಿಂದ ಕ್ಲಾಕ್ ವೈಸ್ ಬರ್ಕೊಂಬಿಡ್ರಿ. ನೋಡಿಲ್ಲಿ ENR EDX ಅದಾದಮೇಲೆ ಎ ಅನ್ನೋದು ಕೊಟ್ಟೇ ಇಲ್ಲ, ಅದೇ ಮಿಸ್ಸಿಂಗ್ ಐತೆ. ಅಂದ್ರೆ ಅದ್ರ ಅಪೋಸಿಟ್ ಏನು? ಎ ಏನಂತೆ? 2 ಕಡೆ ಬಂದಿತ್ತು ಅಂದ್ರೆ ಇಲ್ಲಿ ಎರಡು ಸತಿ ಬಂದಿತ್ತಲ್ಲ, ಇಲ್ಲಿ ತೆಳಗಡೆ ಎ ಬರ್ಬೇಕು. ಅಂದ್ರೆ ಅದ ಮೇಲೆ ಯಾವ್ದು ಕಾಣಕತ್ತೈತೆ? ಕಾಣಕತ್ತೆ, ಅಂದರೆ ಅದೇ ಆಪೋಸಿಟ್ ಆಗುತ್ತೆ, ಹೌದಾ? ಅರ್ಥ ಆಯ್ತಾ? ನೋಡ್ರಿ ಇಲ್ಲಿ ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ W ಇಂದ M ಗೋಯರ್. ಮತ್ತೆ ಏನಪ್ಪ ಅಂತಂದ್ರೆ ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮದ ಆಧಾರದ ಮೇಲೆ ನೀಡಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಗುರುತು ಇರುವ ಸ್ಥಳದಲ್ಲಿ ಏನು ಬರಬೇಕು? ಓಕೆ, ನೋಡ್ರಿ WUY. ಓಕೆ, W ಬಂದತ್ತೆ. ಸೊ W ನಂಬರ್ ಎಷ್ಟಪ್ಪ ಅಂತ ತಿಳ್ಕೊರು. ಒಂದ್ಸತಿ ಈ ಕಡೆ ಸೈಡ್ ಬರ್ಕೊಂಬಿಡ್ತ ಅಂದ್ರೆ ನಿಮ್ಗೆ ಈಸಿಯಾಗಿ ತಿಳಿಸ್ಬೋದು. ಸೊ W ನಂಬರ್ ಎಷ್ಟಪ್ಪ ಅಂದರೆ 23. ಯುದು ನಂಬರ್ ಎಷ್ಟು? 21. ವೈದು ನಂಬರ್ ಎಷ್ಟು? 25. ಅಂದ್ರೆ ನೀವು ಇಲ್ಲಿ ಏನು ತಿಳ್ಕೊಬೇಕಂತಂದ್ರೆ ಇದಕ್ಕೆ ಹೋಗ್ಬೇಕಂದ್ರೆ -2, ಬಟ್ ಲಾಸ್ಟ್ನೇದ ಬರ್ಬೇಕಂದ್ರೆ +2 ಆಯ್ತಾ? ಅದೇ ಬಟ್ ಇದು ಮಾಡಿದ್ದು ಎಲ್ಲದಕ್ಕೂ ವರ್ಕೌಟ್ ಆಗ್ಬೇಕು ಅಂದ್ರೆ ನಾವು ಇದು ಮಾಡಿದಂಥ ಮೆಥಡ್ ರೈಟ್, ಇಲ್ಲಾಂದ್ರೆ ನಾವು ಮತ್ತೆ ಮೆಥಡ್ ಚೇಂಜ್ ಮಾಡ್ಬೇಕು. ಓಕೆನಾ? KIM. ಕೆ ನಂಬರ್ ಎಷ್ಟು? 11. 5 9 ಅಂದರೆ ಇಲ್ಲಿ -2, ಇಲ್ಲಿ ತೆಳ -2, ಇಲ್ಲಿ -2, ಬಟ್ ಇಲ್ಲಿ ಏನು ಮಾಡ್ಬೇಕು? +2 ಬರ್ಬೇಕು, ಹೌದಾ? ನೋಡೋಣ. ಅಂದರೆ ಕೇದ ನಂಬರ್ ಎಮ್ದು ಎಷ್ಟು? 13. +2 ಬಂದತೆ. ಅಂದ್ರೆ ನಾವೇನು ಮಾಡಿದ್ವಿ ನೋಡು, ಎರಡು ಈ ಸತೆ ಯೂಸ್ ಆಗತ್ತಿದೆ, ಬಟ್ ಎಲ್ಲದಕ್ಕೂ ಯೂಸ್ ಆಗ್ಬೇಕು ಆಯ್ತಾ? YWA. ವೈದೆಷ್ಟಪ್ಪ? 25. Wದೆಷ್ಟು? 23 -2 ಆಯ್ತಾ? ಇದಕ್ಕೆ ನಾವು +2 ಮಾಡ್ಬೇಕು ಅಂದ್ರೆ 27. 27 ಇಲ್ಲಲ್ರಿ ಸರ್ ಆಲ್ಫಾಬೆಟ್ಗಳು, ಮತ್ತೆ ಹೆಂಗ್ರಿ ಸರ್? ಒಂದು ನೆನ್ಪಿಟ್ಕರಿ, ಈ ರೀಸನಿಂಗ್ ಪ್ರಶ್ನೆಯಲ್ಲಿ Z ಅನ್ನೋದೇ ಲಾಸ್ಟ್, ಅದಾದ್ಮೇಲೆ ಯಾವುದಿಲ್ಲ ಅಂತ ಯಾವತ್ತೂ ತಿಳ್ಕೊಳಕ್ ಹೋಗ್ಬಿಡ್ರು. 26ನೇದು Z 26 ಬಂದ್ರೆ 27 ಅನ್ನೋದು ಏನು ಬರ್ತೈತಪ್ಪ ಅಂತಂದ್ರೆ ರೀಸನಿಂಗ್ ಪ್ರಕಾರ 27 ಅಂದ್ರೆ
ಏನಪ್ಪ ಅಂದ್ರೆ ಈಗ ಒಂದು ಅಂತೂ ಮತ್ತು ಇಲ್ಲಂತಂದ್ರೆ ಒಂದೊಂದು ಟೈಮ್ನಾಗ ಅದೇನಾಗುತ್ತೆ ಏನದು 27 ಆಗುತ್ತೆ, ಅದು ಇವಾಗ ಆಯ್ತು ನೋಡ್ರಿ. ತಿಳಿತಾ? ಅಂದ್ರೆ ಇಲ್ಲಿ 20 ವೈಗೆ ಅನ್ನೋದು 25 ಪ್ಲಸ್ 2 ಮಾಡಿದ್ರೆ 27, ಅದು ಯಾವ್ದು ಬರುತ್ತೆ? ಎ ಬರುತ್ತೆ. ಹಂಗಂದ್ರೆ ರೈಟ್ ಮಾಡಿದ್ರೆ ನಾವು ಓಕೆ. ಅದೇ ಥರನೇ ಲಾಸ್ಟ್ನೇದು ಒಂದು ಪ್ರಶ್ನೆ ಚೆಕ್ ಮಾಡೋಣ, ಎಮ್ ಕೆ ಓಗೂ ಚೆಕ್ ಮಾಡೋಣ. ಯಾಕಪ್ಪ ಅಂದ್ರೆ ಈ ಫಸ್ಟ್ 3 ಚೆಕ್ ಮಾಡ್ಯಾವಂತ ಉಳಿದ ಚೆಕ್ ಮಾಡೋಕೆ ಏನಾಗುತ್ತೆ ಇವಾಗ. ಸೊ ಎಮ್ದ ನಂಬರ್ ಎಷ್ಟಪ್ಪ ಅಂದ್ರೆ 13, ಕೆದೆಷ್ಟು 11 ಅಂದ್ರೆ -2 ಅಂದ್ರೆ ಇಲ್ಲಿ ಪ್ಲಸ್ 15 ಬಂದಿರ್ಬೇಕು ನೋಡೋದು ಓದು. ಹಂಗಂದ್ರೆ ರೈಟ್ ಮಾಡಿ. ಇದೇ ಥರನೇ 4 ಆಪ್ಷನಿಗೆ ನಾವು ಚೆಕ್ ಮಾಡ್ಬೇಕು. ಸಿ ವೈ ಸಿ, ಸಿದೆಷ್ಟಪ್ಪ 3, ವೈದೆಷ್ಟು 25 ನೋಡ್ರಿ, -2 ಬಂದಿರ್ಬೇಕು ಅಂದ್ರೆ ಸಿದಿಂದ ಎ ಬಂದಿರ್ಬೇಕು ಇಲ್ಲಿ ಭಾಳ ಅಂದ್ರೆ, ಹೌದಾ? ಸೊ ಹಂಗಂದ್ರೆ ಇದು ರಾಂಗು. ಅದೇ ಥರನೇ ಝೆಡ್ ವೈ ಸಿ, ಝೆಡ್ ಎಷ್ಟಪ್ಪ ಅಂತಂದ್ರೆ 26, ವೈದೆಷ್ಟು 25. ನೆನಪಿಟ್ಟಾರೆ -2 ಬರ್ಬೇಕು, ಇಲ್ಲಿ ಎಷ್ಟು ಬಂದೈತೆ? -1 ಬಂದೈತೆ. ಹಂಗಂದ್ರೆ ಇದು ರಾಂಗ್. ಎ ವೈ ಸಿ, ಏದು ನಂಬರ್ 1 ಆಯ್ತಾ? ಏದು ನಂಬರ್ ಎಷ್ಟು 1, ಇದಕ್ಕೆ -2 ಮಾಡ್ಬೇಕು. ಸರ್ ಏದಿಂದ ಯಾವ ಇಲ್ಲಲ್ರಿ ಸರ್? ನೆನ್ಪಿಟ್ಗಾರಿ, ಝಡ್ ಆದ್ಮೇಲೆ ಯಾವುದೇ ಥರ ಅಲ್ಫಾಬಿಟ್ ಯಾರಿಲ್ಲ ಅಂದ್ರೆ ಅದೇ ಲಾಸ್ಟ್ ಕೊಡ್ರು ಅಲ್ಲ, ಮತ್ತೆ ಎ ಸ್ಟಾರ್ಟ್ ಆಗುತ್ತೆ. ಹೆಂಗೋ ಅದೇ ಥರನೇ ಎ ಇಂದ ಏನಿಲ್ಲ ಅಂತ ಅನ್ಕೋಬಿಡ್ರಿ, ಎ ಇಂದ ಮತ್ತೇನು ಬರ್ತಾ ಉಲ್ಟಾ ಝಡ್ ಬರ್ತಾ. ಸೊ ಹಂಗಂದ್ರೆ ಇಲ್ಲಿ -2 ಮಾಡಿದ್ರೆ ಒಂದು ಝಡ್ ಬರುತ್ತೆ, ಅದಾದ್ಮೇಲೆ ವೈ ಬರ್ತದೆ. ಅಂದ್ರೆ -2 ಮಾಡಿದ್ರೆ ಅದಕ್ಕೆ ಆಯ್ತಾ? ಎ ಇಂದ ಝಡ್ ಹೋಗ್ಬಿಡ್ರಿ, ಝಡ್ ಇಂದ ಮತ್ತೆ ಏನು ಬರುತ್ತೆ? ವೈ ಬರುತ್ತೆ. ಅಂದ್ರೆ -2 ಮಾಡಿದ್ರೆ ಓಕೆ. ಅದೇ ಥರ ಈ ಮೇಲೆ ಮ್ಯಾಗ +2 ಮಾಡಿರ್ಬೇಕು, ಬಿ ಬರ್ತದೆ, ಸಿ ಬರ್ತದೆ. ಹಂಗಂದ್ರೆ ಇದು +3 ರೈಟಾ? ತೆಳಗಡೆ -2, ಮೇಲ್ಗಡೆ +2. ಸೊ ಮೇಲ್ಗಡೆ +2 ಮಾಡಿದ್ರೆ ಏನು ಬರ್ತೈತಿ ಇಲ್ಲಿ? ಸಿ. ಹಂಗಂದ್ರೆ ಏನಪ್ಪ ಅಂತಂದ್ರೆ ಈ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಎ ವೈ ಸಿ. ಅಂದ್ರೆ ಫಸ್ಟ್ ಎರಡವಕ್ಕೆ -2 ಮತ್ತೆ ಫಸ್ಟ್ ಇದಕ್ಕೆ ಲಾಸ್ಟ್ ಇದಕ್ಕೆ +2. ತಿಳಿತೆ? ಈಸಿ ಆದ ಪ್ರಶ್ನೆನ ಮಾಡ್ಕೋಬೋದ, ಎಲ್ಲರೂ ಮಾಡ್ಬೋದು ಇದ್ರನ್ನ. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೊಡೋಣ. ಹಂಗಂದ್ರೆ ಓಕೆ, ಮತ್ತೆ ಡೈಸ್ ಅದೇ ಪ್ರಶ್ನೆ ಅದೇ ಥರನೇ ಇಲ್ಲಿ ಕೂಡ ಏನು ಕೇಳ್ಯಾರಪ್ಪ ಅಂತಂದ್ರೆ ಲಾಸ್ಟ್ಗೆ ಅದೇ ಪಾಚಿಯ 2 ಸ್ಥಿತಿಗಳು ಕೆಳಗೆ ನೀಡಲಾಗಿದೆ. ಓ ಮುಖಕ್ಕೆ ವಿರುದ್ಧವಾಗಿರುವ ಮುಖ ಯಾವುದು? ಓ ಮುಖಕ್ಕೆ ಎದುರು ಇರ್ಬೇಕಂತ, ಬಟ್ ಓನೇ ಕಾಣವಲ್ತು. ಹೆಂಗೆ ಮಾಡ್ಬೇಕು ಇವಾಗ? ಅದೆಲ್ಲ ಯೋಚನೆ ಮಾಡಕೋಬಿಡ್ರು. ಯಾವ್ದು ಆಲ್ಫಾಬೆಟ್ 2 ಟೈಮ್ ರಿಪೀಟ್ ಆಗೈತೆ? ನಾ ಏನಂತ ಹೇಳಿದೆ ನೋಡಿ, ಸೇಮ್ ಅದೇ ಪ್ರಶ್ನೆ. ಹಂಗಂದ್ರೆ ಫಸ್ಟ್ನೇದು ಕ್ವಶನ್ ಬಂದಿದ್ರಪ್ಪ ಅಂದ್ರೆ ಇದನ್ನು ಕ್ವಶನ್ ಮಾಡ್ಬೋದಿತ್ತಿಲ್ಲ ನೀವು. ಓಕೆ, ಒಂದು ನಿಮಿಷ ನೋಡಲಿ. 2 ಟೈಮ್ ಎಫ್ ಅನ್ನೋದು 2 ಟೈಮ್ ಬಂದೈತೆ. ಇವಾಗ ಏನು ಮಾಡ್ಬೇಕು? ಅಲ್ಲಿಂದ ಕ್ಲಾಕ್ ವೈಸ್ ತಗರ ಅಂತ ಹೇಳಿದ್ದೆ ನಾನು. FAI FLV. ಸೊ FAI ಅದು ನೋಡಲಿ ಓ ಮುಖಕ್ಕೆ ವಿರುದ್ಧವಾಗಿರ್ಬೇಕಪ್ಪ ಅಂತ, ಬಟ್ ಅಲ್ಲಿ ಓನೇ ಕೊಟ್ಟಿಲ್ಲ. ಓ ಇಲ್ಲಿ ಬರ್ಕಂದ, ಅದಕ್ಕೇನಾಗತ್ತೆ? ಓಕೆ ನೋಡಲಿ, ಓ ಬರ್ನಪ್ಪ ಅಂದ್ರೆ ಇದು ವಿರುದ್ಧವಾಗಿ ಯಾವ್ದು ಬರ್ತೈತಿ ಇಲ್ಲಿ? ಎಫ್. ಹಂಗಂದ್ರೆ ಸರಿಯಾದ ಉತ್ತರ ಯಾವುದು? ಎಫ್. ಅಂದ್ರೆ ಇಲ್ಲಿ ಈ ಥರ ಬರೆದಿದ್ದು ಏನು ಕಾರಣ ಗೊತ್ತಾ? ಓದ ಅಪೋಸಿಟ್ ಎಫ್ ಅಂತ ಅರ್ಥ. ನಾನು ಸುಮ್ಮನೆ ಬರ್ದಿಲ್ಲ ಅವನ್ನೆಲ್ಲ. ಏದ ಅಪೋಸಿಟ್ ಏನಂಗಂದ್ರೆ ಇಲ್ಲಿ ಎಲ್ಲೋ, ಆಯ್ದ ಅಪೋಸಿಟ್ ಏನದು? ವಿ. ಅರ್ಥ ಆಯ್ತು ಅಂತ ತಿಳ್ಕೊಂಡೇನೆ. ಈಸಿಯಾಗಿ ಮಾಡ್ಬೋದ ಡೈಸ್ ಪ್ರಶ್ನೆಗಳು? 4 ಮಾರ್ಕ್ಸ್ ಬರ್ತಿದ್ದೆ ನೋಡ್ರಿ ನಿಮಗೆ. ತಿಳಿತೆ? ಓಕೆ, 15ನೇ ಪ್ರಶ್ನೆ ನೋಡ್ರಿ. 15ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ 14ರಿಂದ 23 ಹೆಂಗೆ ಬಂತು? +9 ಮಾಡಿದ್ರೆ ಬಂತು. ಹದಿನಾಲ್ಕು ಪ್ಲಸ್ 9 23. ಅದೇ ಥರನೇ 42ಕ್ಕೆ ಎಷ್ಟು ಪ್ಲಸ್ ಮಾಡಿದ್ರೆ ತಿಳ್ಕೊಬೇಕಲ್ಲ? 19. ಸೊ 23 ಇದ್ದಿದ್ದು 42 ಮಾಡ್ಯಾರಪ್ಪ ಅಂದ್ರೆ +19 ಮಾಡಿದ್ರು ಆಯ್ತಾ? ಅದೇ ಥರನೇ 42 ಇದ್ದಿದ್ದು 79 ಬರ್ಬೇಕಂದ್ರೆ +29 ಮಾಡಿದ್ರು. ಇದು ಹೆಂಗೆ ಮಾಡಿದೆವಪ್ಪ ಅಂದ್ರೆ ಮತ್ತೆ ಪ್ಲಸ್ ಮಾಡಿಬಿಟ್ರು. 42ರಾಗ ನೀವೇನು ಮಾಡ್ಬೇಕಪ್ಪ ಅಂದ್ರೆ 71ರಾಗ 42ನ ಕಳೆದು ಬಿಡ್ರು ನೋಡಿ, 29 ಬಂತಿಲ್ಲ. ಅಂದ್ರೆ ಇಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ +9, ಇಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ +19, ಇಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ +29. ಇವೆಲ್ಲ ಸರಣಿ ಪ್ರಶ್ನೆ. ಇಲ್ಲಿ ನೋಡ್ರಾಗ ನೀಡಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಗುರುತು. ಸರಣಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ 1 ಆದ್ಮೇಲೆ ಏನು ಬರುತ್ತೆ? 2 ಬರುತ್ತೆ, 2 ಆದ್ಮೇಲೆ 3 ಬರುತ್ತೆ, 3 ಆದ್ಮೇಲೆ ಏನು ಬರ್ತಪ್ಪ? 4 ಅಂದ್ರೆ ಈಸಿಯಾಗಿ ಹೇಳ್ತಿರಲ್ಲ. ಬಟ್ ಇವೇನು LKG UKG ಪ್ರಶ್ನೆಗಳ ಏನಪ್ಪ ಅಂದ್ರೆ SSC GD ಒಂದು ಸ್ವಲ್ಪ ಟೈಮ್ ತಗೊಂತ ಪ್ರಶ್ನೆಗಳು. ಸೊ ಈಸಿಯಾಗಿ ಮಾಡ್ಬೋದು. ಅದೇ ಥರನೇ ಇಲ್ಲಿ ನೋಡಲಿ +9 +19 +29 ನೆಕ್ಸ್ಟ್ ಏನು ಬರ್ತೈತೆ? +39 ಬರ್ತೈತೆ.
ಆಯ್ತಾ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ಬೇಕು ಹಂಗಂದ್ರೆ +49 ಬರ್ಬೇಕು. ಆಯ್ತಾ. 110ಕ್ಕೆ +49 ಮಾಡ್ರು 9, 5, 1 ಹಂಗಂದ್ರೆ ಎಷ್ಟು ಬಂತಪ್ಪ ಅಂತಂದ್ರೆ 159. ಹಂಗಂದ್ರೆ ಪ್ರಶ್ನೆ 15ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 159. ಮಾಡ್ಬೋದಾ ಎಲ್ಲರ? ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಓಕೆ, 16ನೇ ಪ್ರಶ್ನೆ ನೋಡಿಲಿ ಏನಪ್ಪ ಅಂತಂದರೆ 7 ಜನರು PQRSTU ಮತ್ತು V ಸರಳ ಸಾಲಿನಲ್ಲಿ ಅಂದ್ರೆ ಒಂದು ಸ್ಟ್ರೇಟ್ ಲೈನ್ದಾಗ ಕುಂತ್ಕೊಂಡ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತಿದ್ದಾರೆ. ಉತ್ತರ ದಿಕ್ಕಿಗೆ ಅಂದ್ರೆ ಮೇಲೆ ಮುಖ ಮಾಡಿ. ಆಯ್ತಾ. ಅವರ ಕ್ರಮ ಒಂದೇ ಆಗಿರಬೇಕೆಂದಿಲ್ಲ. ಅಂದ್ರೆ ಮೇಲೆ ಕೊಟ್ಟತೆ ಅದ್ರ ಥರ ಮ್ಯಾಚ್ ಆಗಲ್ಲ. ಓಕೆ, ಇವಾಗ ನೆಕ್ಸ್ಟ್ ಲೈನ್ ಬೈ ಲೈನ್ ನೋಡೋಣ. ಏನಪ್ಪ ಅಂತಂದರೆ ವಿ ಕ್ಯೂಯ ತಕ್ಷಣದ ಬಲಭಾಗದಲ್ಲಿದ್ದು ಈ ವಿ ಅನ್ನೋನು ಏನಪ್ಪ ಅಂತಂದರೆ ಓಕೆ ನಾರ್ಮಲಾಗಿ ವಿ ಇಲ್ಲಿ ಹಾಕ್ತಂತ ತಿಳ್ಕರಿ. ಈ ಕಡೆ ನೋಡಲಿ ಎಡ ಬಲ ಬರೆದ್ಬಿಟ್ಟಿನಿ ನಾನು. ಒಂದು ಸ್ಟ್ರೇಟ್ 7 ಲೈನ್ ಹಾಕ್ಬಿಟ್ಟಿನಿ ಮತ್ತು ಎಡ ಬಲ ಕರೆಕ್ಟಾಗಿ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದಂತ ನೋಡಲಿ ಉತ್ತರ ದಿಕ್ಕಿಗೆ ಅಂದ್ರೆ ಮುಂದಕ್ಕೆ. ಸೊ ಮುಂದಕ್ಕಪ್ಪ ಅಂತಂದ್ರೆ ಎಡ ಬಲ. ಓಕೆ, ಇವಾಗ ನೋಡಲಿ ಈ ವಿ ಅನ್ನೋನು ಕ್ಯೂಯ ತಕ್ಷಣ ಬಲಭಾಗದಲ್ಲಿ. ಓಕೆ, ನಾನು ಕ್ಯೂ ಇಲ್ಲಿ ಹಾಕಿನಿ ಅಂತ ಕರೆ ಈ ಕಡೆ ಸೈಡ್ ಬಲನಾ ಈ ಕಡೆ ಸೈಡ್ ಎಡನ. ಸೊ ಇವಾಗ ವಿ ಅನ್ನೋನು ಎಲ್ಲಿ ಬಂದಂತ ಕ್ಯೂನ ಬಲ ನೋಡಿ, ಕ್ಯೂನ ತಕ್ಷಣ. ಸೊ ಕ್ಯೂನ ತಕ್ಷಣ ಬಲಭಾಗ ಬಂದ ಹೌದಾ. ಮತ್ತು ಕಾಮ ಅಂದ್ರೆ ಇನ್ನೂ ಇಲ್ಲಿ ವಿನ ಮತ್ತೆ ಕುಂದ್ರಿಸ್ಯಾರ. ಯಾರು? ಕ್ಯೂನ ಬಗಲಾಗ ಕ್ಯೂನ ಬಲಭಾಗದಲ್ಲಿ ಇರ್ಬೋದು, ಬಟ್ ಆದರೆ ಆರ್ಯ ತಕ್ಷಣದ ಎಡಭಾಗದಲ್ಲಿದ್ದಾನೆ. ಆರ್ನ ಎಡಭಾಗ, ಆರ್ನ ತಕ್ಷಣ ಎಡಭಾಗ. ಈಸಿ ಆಗಿತ್ತಾ? ಕ್ಯೂನ ಬಲಭಾಗನೂ ಬಂದ, ಆರ್ನ ಎಡಭಾಗನೂ ಬಂದ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಪಿ, ಮತ್ತೆ ಪಿ ಬಗ್ಗೆ ಹೇಳಕತ್ತೀರಿ. ಈ ಪಿ ಅನ್ನೋನು ಆರ್ನ ತಕ್ಷಣದ ಎಡಭಾಗದಲ್ಲಿ ಬಲಭಾಗದಲ್ಲಿ ಅಂದ್ರೆ ಇವನು ಪಿ ಅನ್ನೋನು ಏನಪ್ಪ ಅಂತಂದ್ರೆ ಆರ್ನ ಬಲಭಾಗದಲ್ಲಿ ಕೂಡ ಬಂದಂತ. ಆರ್ನ ಬಲಭಾಗ. ಓಕೆನಾ. ಮತ್ತು ಎಸ್ನ ತಕ್ಷಣದ ಎಡಭಾಗದಲ್ಲಿ ಕುಳಿತಿದ್ದಾನೆ. ಯಾರು ಕುಂತ್ಕೊಂಡ್ರ? ಪಿ. ಎಸ್ನ ಎಡಭಾಗ, ಎಸ್ನ ಎಡಭಾಗ ಪಿ ಕುಂತ್ಕೊಂಡನ. ಯಾಕಂದ್ರೆ ಇಲ್ಲಿ ಪಿ ಫಸ್ಟ್ ಹೇಳ್ಯಾರ. ಓಕೆ, ಅದಾದಮೇಲೆ ಇವು ಮತ್ತೆ ಯು ಅನ್ನೋನು ಬಂದಿವ ಮತ್ತೆ ಹೊಸದಾಗಿ. ಏನಂದ್ರು? ಈ ಯು ಎಂಬನು ಎಸ್ನ ಬಲಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಈ ಯು ಅನ್ನೋನು ಅವನೇನಪ್ಪ ಅಂತಂದ್ರೆ ಎಸ್ನ ಮೊದಲನೇ ಸ್ಥಾನ ಅಲ್ಲ 2ನೇ ಸ್ಥಾನ ಬಲಭಾಗದಲ್ಲಿ ಹಾಕಿದ್ನೆ. ಹಂಗಾದ್ರೆ ಇಲ್ಲಿ ನೋಡ್ರಿ ಸ್ಥಾನದಲ್ಲಿ ಕುಳಿತಿದ್ದಾನೆ ಅಂದ್ರೆ ಇಲ್ಲಿ ಎಲ್ಲರೂ ಬಂದ್ರೆ ನೋಡ್ರಿ ಇಲ್ಲಿ ಪಿ ಬಂತು. ಓ ಪಿ ಕ್ಯೂ ಆರ್ ಎಸ್. ಓಕೆ, ಟಿ ಮಿಸ್ಸಿಂಗ್ ಐತಿ ಆಯ್ತಾ. ಓಕೆ, ಎಲ್ಲರನ್ನ ಲೈನ್ ಕುಂದ್ರಿಸ್ಬಿಟ್ಟಿನಿ. ಇವಾಗ ನೋಡಮ್ಮ, ಯು ಸಾಲಿನ ಒಂದು ತುದಿಯಲ್ಲಿ ಕುಳಿತಿದ್ದಾನೆ. ಓಕೆ, ಒಂದು ಅಂದ್ರೆ ಪೂರ್ತಿ ಮೂಲಿಗೆ ಕುಂತ್ಕೊಂಡ. ಓಕೆ, ಅದೆಲ್ಲ ಮಾಡಿದ್ದೆ ನಾನು. ಓಕೆ, ಇಲ್ಲಿ ತನಕ ಮುಗಿಸೀನಿ. ಲಾಸ್ಟ್ ಕ್ವಶನ್ ಬಂದ್ಬಿಡಮ್ಮ. ಇವು ಎಸ್ ಮತ್ತು ಯುನ ನಡುವೆ ಯಾರು ಕುಳಿತಿದ್ದಾರೆ? ಎಸ್ ಮತ್ತು ಯುನ ನಡುವೆ ಯಾರು? ನಮ್ಮ ಖಾಲಿ ಇವಾಗ ಇನ್ನು ಯಾರು ಕೊಟ್ಟಿಲ್ಲ ನೋಡು. ಎಲ್ಲರೂ ಒಂದೊಂದು ಕಡೆ ಕುತ್ಕೊಂಡ್ರೆ ಖಾಲಿ ಜಾಗ ಟಿ ಮಾತ್ರ ಉಳಿದಿತ್ತು. ಇಲ್ಲಿ ಯಾರು ಕುತ್ಕೊಂಡ್ರಾಗ ಅಂದ್ರೆ ಎಸ್ ಮತ್ತು ಟಿನ ನಡುವೆ ಅಲ್ಲ, ಎಸ್ ಮತ್ತು ಯುನ ನಡುವೆ ಟಿ ಮಾತ್ರ ಕೂತ್ಕೊಳ್ಳೋಣ. ಹಂಗಂದ್ರೆ ಎಷ್ಟನೇದು ರೈಟು? 16ನೇದು ಟಿ ಅನ್ನೋದು ಅಂದ್ರೆ ಒಂದನೇದು ರೈಟ್. ಓಕೆ, ಈಸಿ ಆದ ಪ್ರಶ್ನೆ. ಏನಪ್ಪ ಅಂದ್ರೆ ದೊಡ್ಡ ಏನಪ್ಪ ಅಂತಂದ್ರೆ ವಾಕ್ಯಗಳಿದ್ದು, ಬಟ್ ಅವನ್ನೆಲ್ಲ ನೀವು ಓದ್ಕೆ ಅಂತಂದ್ರೆ ಮಾಡ್ಬೋದು. ಬಟ್ ಇಂಥವೆಲ್ಲ ಟೈಮ್ ತಗೊಂಡ್ರಪ್ಪ ಅಂದ್ರೆ ಲಾಸ್ಟ್ಗೆ ಕೇರಿ ಇಂಥವೆಲ್ಲ. ಓಕೆನಾ. ಫಸ್ಟ್ ನೀವು ನೋಡಿದ ತಕ್ಷಣ ಯಾವ ಅಂತ ಅನಿಸುತ್ತೆ ಆ ಥರದ ಕ್ವಶನ್ ಮಾಡಿಬಿಡು. ಇದಕ್ಕೆ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಈಸಿ ಆದ ಪ್ರಶ್ನೆಗಳನ್ನ ನೀವು ಮಿಸ್ ಮಾಡಿಬಿಡ್ತೀರಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಹಂಗಂದ್ರೆ. ಓಕೆ, ಏನಪ್ಪ ಅಂತಂದರೆ ಕೆಳಗೆ ನೀಡಿರೋ ಆಕೃತಿಗೆ ಎಮ್ ಎನ್ ರೇಖೆಯಲ್ಲಿ ಕನ್ನಡಿ ಅಂದರೆ ಮಿರರ್ ಇಡಲಾಗಿದೆ ಎಂದು ಊಹಿಸಿದಾಗ ಅದರ ಸರಿಯಾದ ಪ್ರತಿಬಿಂಬವನ್ನು ಆಯ್ಕೆ ಮಾಡಿ. ಅಂದರೆ ನಾನು ಅವತ್ತೇ ಹೇಳಿದ್ದೆ ನಿಮಗೆ, ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಏನಪ್ಪ ಅಂತಂದ್ರೆ ನೀವು ಇದ್ರ ನಮಗೆ ಮಿರರ್ ಇಟ್ಟಾಗ ನೋಡಿದಾಗ ಏನಪ್ಪ ಅಂತಂದ್ರೆ ನಿಮ್ಮ ಮುಖದಾಗ ಹೋಗಿ ಮಿರರ್ ಇಟ್ಟಾಗ ನಿಮ್ಮ ಮುಖನೇ ತೋರಿಸೋದು. ಅಂದ್ರೆ ಇವಾಗ ಇಲ್ಲಿ ಮಿರರ್ ಇಟ್ಟಾಗ ಫಸ್ಟ್ ಇದೇ ಕಾಣ್ತೈತಿಲ್ಲ. ಸೊ ಫಸ್ಟ್ ಇದೇ ಕಾಣ್ಬೇಕಂದ್ರೆ ಫಸ್ಟ್ ನಿಮ್ಗೆ ಇದೇ ಬಂದಿರ್ಬೇಕು. ಆದರೆ ಇದು ನೋಡ್ರಿ ಅಂದ್ರೆ ಇದ್ರ ಎದ್ರ ಬದ್ರ ಬರ್ಬೇಕು. ಅಂದ್ರೆ ಇಲ್ಲಿ ಮಿರರ್ ಇಟ್ಟ ಫಸ್ಟ್ ಇದೇ ಕಾಣ್ಬೇಕು. ಬಟ್ ಇದು ಕಾಣಕತ್ತಿದ್ದು ಓಕೆ, ಬಟ್ ಇದು ಕಾಣಕತ್ತಿಲ್ಲ. ಯಾಕಪ್ಪ ಅಂದ್ರೆ ಅದು ಕಲರ್ ಐತಿಲ್ಲ, ಕಲರ್ ಇಲ್ಲ. ಸೊ ಅದೇ ಥರನೇ ಇದೇ ಥರನೇ ಬಂದತ್ತೆ. ನಮ್ಗೆ ಎದ್ರ ಬರ್ಬೇಕು, ಹಿಂಗೆ ಬಂದರೆ ಇದು ಹಿಂಗೆ ಬರ್ಬೇಕು. ಹಿಂಗೆ ಇದು ಹೆಂಗೆ ಬಂದತ್ತೆ ನೋಡಿ, ಫಸ್ಟ್ ಅದು ಹಂಗೆ ಬಂದಿರ್ಬೇಕು. ಅಂದ್ರೆ ಇದು ಕೂಡ ಹೋಯ್ತಾ.
ಸೊ ಉಳಿದಿದ್ದೇನಪ್ಪ ಅಂತಂದರೆ ಅವೆರಡು. ಸೊ ಇವೆರಡ್ರಾಗ ಯಾವ ಡೌಟು ನೋಡಿಲಿ, ಕೆಳಗಡೆ ಒಂದೇ ಲೈನ್ ಬರಬೇಕು, ಆದರೆ ಇಲ್ಲಿ ಎಷ್ಟು ಬಂದೈತೆ 2 ಲೈನ್ ಬಂದೈತೆ, ಅಂದರೆ ಇದು ಹೋಯ್ತು. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಡಿ. ಮಾಡ್ಬೋದಾ ಎಲ್ಲರ? ಮಿರರ್ ಇಮೇಜ್ ಈಸಿಯಾದ ಪ್ರಶ್ನೆನ ಮಾಡ್ಬೋದಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅಂದರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ, ನಾ ಅವತ್ತು ಲಾಸ್ಟ್ ಕ್ಲಾಸಲ್ಲಿ ಕೂಡ ಈ ಥರ ಕ್ವಶನ್ ಬಂದಿದ್ದು. ಸೊ ಏನು ಮಾಡ್ಬೇಕಪ್ಪ ಅಂದರೆ, ಕೆಳಗಿನ ಅಕ್ಷರ ಸರಣಿಯ ಖಾಲಿ ಸ್ಥಾನಗಳಲ್ಲಿ ಎಡದಿಂದ ಬಲಕ್ಕೆ ಕ್ರಮವಾಗಿ ಹಾಕಿದಾಗ ಸರಣಿಯನ್ನು ಪೂರ್ಣಗೊಳಿಸುವ ಅಕ್ಷರಗಳನ್ನು ಸೂಚಿಸುವ ಸರಿಯಾದ ಆಯ್ಕೆಯನ್ನು ಆರಿಸಿ. ಸೊ ಹಂಗಂದ್ರೆ ಈ ಥರ ಸರಣಿನ ಬಿಟ್ಕೊಂತವ್ಯಾರ. ಟೋಟಲಾಗಿ ಈ ಥರ ಕ್ವಶನ್ ಬಂದರೆ ಏನಪ್ಪ ಅಂದ್ರೆ ಫಸ್ಟ್ ಕೌಂಟ್ ಮಾಡಿಬಿಡ್ರಿ ಎಲ್ಲ ಒಟ್ರನ್ನ. 1 2 3 4 5 6 7 8 9 10 11 12 13 14 15 16 17 18 19 20 20 ಸೊ 25 ಅಂದರೆ 20ರ ಮಗ್ಗಿ 20 ಯಾವ ಮಗ್ಗಿ ಗೊತ್ತಾ? 5 4. ಸೊ ಹಂಗಂದ್ರೆ 5 ಗುಂಪು ಮಾಡಮ್ಮ ನೋಡ್ರಿ ಇಲ್ಲಿ. 1 2 3 4 5 ಎಷ್ಟದು? 1 2 3 4 5 ಮತ್ತೆ 1 2 3 4 5 1 2 3 4 5 1 2 3 4 5 ನೋಡಿ ಇಲ್ಲಿ ಲಾಸ್ಟ್ ಅನ್ನೋದು ಒಂದು ಖಾಲಿ ಐತೆ, ಬಟ್ ಇಲ್ಲಿ ಲಾಸ್ಟ್ ಅವಲೇ ತುಂಬೈತೆ. ಏನೈತೆ? ಟಿ ಐತೆ. ಇಲ್ಲಿ ಲಾಸ್ಟ್ ಅಂದರೆ ಗುಂಪು ಮಾಡಿವಿ, ಗುಂಪಲ್ಲಿ ಫಸ್ಟ್ ಗುಂಪಲ್ಲಿ ಲಾಸ್ಟ್ ಟಿ ಐತೆ, ಇಲ್ಲಿ ಕೂಡ ಟಿ ಐತೆ, ಇಲ್ಲಿ ಕೂಡ ಟಿ ಐತೆ. ಅಂದರೆ ಇಲ್ಲಿ ಲಾಸ್ಟ್ ಗುಂಪಲ್ಲಿ ಏನು ಬರ್ಬೇಕು? ಟೀನೇ ಬರ್ಬೇಕಿಲ್ಲ. ಸರಣಿ ಅಂದ್ರೆ ಅದೇ ಒಂದು ಟ್ರಿಕ್ ಇರ್ತದೆ. ಲಾಸ್ಟಲ್ಲಿ ಟಿ, ಲಾಸ್ಟಲ್ಲಿ ಟಿ, ಲಾಸ್ಟಲ್ಲಿ ಟಿ, ಲಾಸ್ಟಲ್ಲಿ ಟಿ. ಸೊ ಲಾಸ್ಟಲ್ಲಿ ಟಿ ಬರೋದು ಯಾವುದಪ್ಪ? ಯಾವ್ದು ಹೋಗುತ್ತಾ? ಇದು ಹೋಗುತ್ತೆ, ಇದು ಹೋಗುತ್ತೆ, ಉಳಿದಿರೋದು ಇವೆರಡು. ಸೊ ಹಂಗಂದ್ರೆ ನೆಕ್ಸ್ಟ್ ನೋಡಿ, ಇಲ್ಲಿ ಫಸ್ಟ್ ಹೋಯ್ತು, ಇಲ್ಲಿ ಫಸ್ಟ್ ಹೋಯ್ತು, ಇಲ್ಲಿ ಫಸ್ಟ್ ಹೋಯ್ತು, ಅಂದರೆ ಇಲ್ಲಿ ಫಸ್ಟ್ ಹೋಗ್ಬರುತ್ತೆ. ಹಂಗಂದ್ರೆ ಎರಡು ಹೋಗಲಿಲ್ಲ. ಓಕೆನಾ? ಸೆಕೆಂಡಲ್ಲಿ ಕೆ ಐತೆ, ಸೆಕೆಂಡಲ್ಲಿ ಕೆ ಐತೆ, ಅಂದರೆ ಇಲ್ಲಿ ಸೆಕೆಂಡಲ್ಲಿ ಕೆ ಬರ್ಬೇಕು, ಇಲ್ಲಿ ಏನು ಬರ್ಬೇಕು? ಇಲ್ಲಿ ಕೂಡ ಕೆ ಬರ್ಬೇಕು. ಅಂದರೆ ಸೆಕೆಂಡಲ್ಲಿ ಏನು ಬರ್ತೈತೆ? ಓ ಅದಾದ್ಮೇಲೆ ಇಲ್ಲಿ ಸೆಕೆಂಡ್ ಇದು ಆ್ಯಕ್ಚುಲಿ, ಹೌದಾ? ಅಂದರೆ ಇಲ್ಲಿ ಏನು ಬರ್ತಾನೆ ತಿಳ್ಕೊಬೇಕು ನೀವು. ಸೊ ಇಲ್ಲಿ ಏನು ಬರ್ತೈತೆ ನೋಡ್ರಿ, 3ನೇದು ಎಲ್ಲಿ ಅಂದರೆ ಓಕೆ ಆದಮೇಲೆ ಇಲ್ಲಿ ಏನೈತೆ? ಎಲ್ ಐತೆ. ಓಕೆ ಇಲ್ಲಿ ಕೂಡ ಎಲ್ಲಿ ಬರ್ತೈತೆ? ಓಕೆ ಎಲ್. ಅಂದರೆ ಇಲ್ಲಿ ಏನು ಬರಬೇಕು? ಓಕೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು. ಓ ಎಲ್ ಓಕೆ. ಎಲ್ಲಿಂದ ಯಾವ ಸ್ಟಾರ್ಟ್ ಆಗುತ್ತೆ? ಇದು ಸ್ಟಾರ್ಟ್ ಆಗಲ್ಲ, ಇದು ಮಾತ್ರ. ಈ ಥರ ಪ್ರಶ್ನೆಗಳು ಅರ್ಥ ಆಯ್ತೆ? ಸೊ ಈಸಿಯಾದ ಪ್ರಶ್ನೆ ಮಾಡ್ಬೋದು ಎಲ್ಲರ. ಸೊ ಹಂಗಂದ್ರೆ 18ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಈ ಥರ ಗುಂಪು ಮಾಡ್ಕೋಬೇಕು ನೀವು. ತಿಳಿತಾ? ಅಂದರೆ 18ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪ ಅಂದರೆ 2. ಸೊ ಅರ್ಥ ಆಯ್ತು ಅಂತ ತಿಳ್ಕೊಂಡೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಲಿ, ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸೊ JOSTLED ಎಂಬ ಪ್ರತಿಯೊಂದು ಪದವನ್ನು ಅಕ್ಷರವನ್ನು ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮದಲ್ಲಿ ಮರುಹೊಂದಿಸಿದರೆ ಎಷ್ಟು ಅಕ್ಷರ ಸ್ಥಾನಗಳು ಬದಲಾಗದೆ ಇರುತ್ತವೆ? ಅಂದ್ರೆ ಇದೇನೈತೆ ನೋಡ್ರು, JOSTLED ನಾವು ಅಂದರೆ ಇವು ಏನಪ್ಪ ಅಂದ್ರೆ ಒಂದು ವರ್ಡ್ ಐತೆ. ಇದ್ರ ನಾವು ಮತ್ತೇನು ಮಾಡ್ಬೇಕಂದ್ರೆ ಇಂಗ್ಲೀಷ್ ಅಕ್ಷರ ಮಾಡೋ ಪ್ರಕಾರ ಫಸ್ಟ್ ಯಾವ್ದು ಬರ್ತಪ್ಪ? ಡಿ, ಆಮೇಲೆ ಇ, DE, ಅದಾದಮೇಲೆ ಏನು ಬರುತ್ತಾ? ಎಲ್ ಅಲ್ಲ ಜೆ ಬರ್ತದೆ, JK JLOST. ಓಕೆ, ಮರು ಹೊಂದಿಸಿದರೆ ಎಷ್ಟು ಅಕ್ಷರಗಳು ಸ್ಥಾನಗಳು ಬದಲಾಗದೆ, ಅಂದ್ರೆ ಅವೇ ಮೇಲೆ ಏನಾದ್ರು ಕೆಳಗಡೆ ಅವೇ ಬರೋ ಯಾವ ನೋಡಲಿ? ಅವು ಬಂದತ್ತೆ, ಅದು ಬಂದತ್ತೆ, ಅದು ಬಂದತ್ತೆ, ಅದು ಬಂದತ್ತೆ, ಬಂದತ್ತೆ, ಬಂದಿಲ್ಲ. ಅಂದರೆ ಯಾವುದು? 0. ಹಂಗಂದ್ರೆ ಇದು ಈಸಿಯಾದ ಪ್ರಶ್ನೆ. ನೀವು ಓದ್ಕೊಂಡ್ರೆ ಅದಕ್ಕೆ ಅಲ್ಲಿ ಏನು ಹೇಳಕತ್ತರ ಮ್ಯಾಗ ಹೇಳೋದು ನೀವು ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಗೆ ಮುಗ್ದೈತಿ, 2 ಮಾರ್ಕ್ಸ್ ನಿಮ್ಮ ಕೈಯಾಗ. ಸೊ ಹಂಗಂದ್ರೆ ಯಾವ ಬರಲ್ಲ ಅಂದ್ರೆ ಮೇಲೆ ಇದ್ದಿದ್ದೆಲ್ಲ ಒಳ್ಳೆ ಕೆಳಗಡೆ ಯಾವ ಸ್ಥಾನಕ್ಕೆ ಬರಲ್ಲ. ಹಂಗಂದ್ರೆ 19ನೇ ಸರಿಯಾದ ಪ್ರಶ್ನೆ ಏನಪ್ಪ ಅಂದ್ರೆ 3ನೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಹಂಗಂದ್ರೆ. ಓಕೆ, 20ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಇವತ್ತಿನ ಈ ಕ್ಲಾಸಿನ ಕೊನೆಯ ಪ್ರಶ್ನೆ ಏನಪ್ಪ ಅಂತಂದರೆ, PSP ಅನ್ನು ಅವ್ರು ಏನಂತ ಕರಿತಾರಪ್ಪ ಅಂತಂದರೆ OROM ಅಂತ ಕರಿತಾರೆ. ಓಕೆನಾ? ಸೊ ಇವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಓಕೆ ನೋಡ್ರಿ, ಪಿಗೆ ಏನಂತ ಕರಿತಾರೆ? ಓ ಅಂತ ಕರಿತಾರೆ. ಅಂದರೆ -1. ಅದು ಹೆಂಗೆ ಗೊತ್ತಾಯ್ತಪ್ಪ ಅಂದ್ರೆ ಪಿದ ನಂಬರ್ 16, ಓದ ನಂಬರ್ 15. ಇಲ್ಲಿ -1 ಮಾಡ್ಯಾರ,
ಸೊ ಅದೇ ಥರ ನೀ ಎಸ್ದು ಏನಪ್ಪ 19, ಇಲ್ಲಿ ಎಷ್ಟು 6 ಅಂದರೆ 18 ಅಂದರೆ -1 ಮಾಡ್ಯಾರ. ಸೊ ಪಿದು ನಂಬರ್ ಎಷ್ಟು 16, ಇದೆಷ್ಟು 15 ಅಂದರೆ -1 ಮಾಡ್ಯಾರ. ಅದೇ ಥರನೇ ಇದಕ್ಕೂ ಎನ್ ಅಂದರೆ 14 ಇದು ಓಕೆ, ಎಲ್ಲದಕ್ಕೂ -1 ಮಾಡಿಬಿಟ್ರು. ಸೊ ಹಂಗಂದ್ರೆ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಎಲ್ಲದಕ್ಕೂ -1 ಮಾಡಿಬಿಟ್ರೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಆಯ್ತಾ? ಓಕೆ. ಸೊ ಕ್ಯೂ ಟಿ ಕ್ಯೂ ಓಕೆ ನಾವು ಎಲ್ಲದಕ್ಕೂ -1 ಮಾಡ್ಕೊಂತ ಹೋಗ್ಬಿಟ್ರೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಓಕೆ. ಕ್ಯೂದು ನಂಬರ್ ಎಷ್ಟಪ್ಪ 17, -1 ಮಾಡಿದರೆ ಎಷ್ಟು ಬರ್ತದೆ ಪಿ. ಸೊ ಎಸ್ದು -1 ಮಾಡಿದ್ರೆ ಅಲ್ಲ, ಟಿದು ಮೈನಸ್ ಮಾಡಿದ್ರೆ ಎಸ್, ಕ್ಯೂದು ಮೈನಸ್ ಮಾಡಿದ್ರೆ ಪಿ, ಓದು ಮೈನಸ್ ಮಾಡಿದ್ರೆ ಎನ್, ಪಿ ಎಸ್ ಪಿ ಎನ್. ಸೊ ಹಂಗಂದ್ರೆ ಆಪ್ಷನ್ ನಂಬರ್ ಯಾವುದಪ್ಪ ಅಂತಂದರೆ 4ನೇ. ಓಕೆನಾ? ಈಸಿ ಆದ 20 ಪ್ರಶ್ನೆಗಳು. ನಿಮಗೆ ಭಾಳ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇದು ಅಂದ್ರೆ ಭಾಳ ಟೈಮ್ ಹಿಡಿಯಕತ್ತೈತೆ. ಯಾಕಪ್ಪ ಅಂದ್ರೆ ದೊಡ್ಡ ದೊಡ್ಡ ಪ್ರಶ್ನೆಗಳಿದ್ದು. ಬಟ್ ದೊಡ್ಡ ದೊಡ್ಡ ಪ್ರಶ್ನೆ ಇರ್ಬೋದು, ನಿಮಗೆ ಅವರು ನಿಮಗೆ ಭಯ ಪಡಿಸೋಕೆ ದೊಡ್ಡ ದೊಡ್ಡ ಪ್ರಶ್ನೆಗಳು ತಂದಿರ್ಬೋದು. ಬಟ್ ಏನಪ್ಪ ಅಂದ್ರೆ ಸ್ವಲ್ಪ ಕ್ವಶನ್ ಓದಿ ಸ್ವಲ್ಪ ಟೈಮ್ ಹೆಚ್ಚು ತಗೊಂಡ್ರೆ ಈಸಿಯಾದ ಪ್ರಶ್ನೆಗಳಿದ್ದು 20ಕ್ಕೆ 20 ಎಲ್ಲರೂ ಮಾಡ್ಬೋದಂತ ಒಂದು ಕ್ವಶನ್ ಇದ್ದು. ಇವಾಗ ಯಾರ್ಯಾರಿಂದ SSCGD ಈ ಪರೀಕ್ಷೆ ಬರೆಯೋಕೆ ಕಾಯಕೈತೆ ನೋಡು, ಆದಷ್ಟು ಈ ಥರ ಹಲವಾರು ಈ ಹೋದ ವರ್ಷ ನಡೆದಂಥ ಶಿಫ್ಟ್ ಕ್ವಶನ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರು. ಯಾಕಪ್ಪ ಅಂದರೆ ಸಮಯನ ಇನ್ನೂ ಅವರು ಟೈಮ್ ಕೊಟ್ಟಾರ, ಯಾವಾಗ ಪರೀಕ್ಷೆ ನಡೆಸ್ತಾರೋ ಇನ್ನೂ ಟೈಮ್ ಕೊಟ್ಟಿಲ್ಲಾರದ ಕಾರಣ ಆದಷ್ಟು ಈ ಥರದ ಪ್ರಶ್ನೆಗಳನ್ನ ರೀಸನಿಂಗಲ್ಲಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ 20ಕ್ಕೆ 20 ಪ್ರಶ್ನೆಗಳು ಈಸಿಯಾಗಿರ್ತಾವೆ. ಬಟ್ ನಿಮಗೆ ಈ ರೀಸನಿಂಗ್ ಒಂದೇ ನಿಮ್ಮ ಕೈ ಹಿಡಿಯೋದು. ಅದಕ್ಕೆ 20 ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ರು. ನಿಮ್ಮ ನಿರಂತರವನ್ನು ಪ್ರಯತ್ನ ಮಾಡ್ತಾಯಿರಿ, ನಿರಂತರ ಅಭ್ಯಾಸ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ಕ್ಲಾಸ್ಗೆ ಧನ್ಯವಾದ ಹೇಳ್ತೀನಿ. ಬಾಯ್ ಬಾಯ್.